ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಮೇಯಂ ದೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀ ಸಹಾಯಂ ಭಜೇಯಂ. ಬುದ್ಧಿರ್ಬಲಂ ನಿಶೋಧೈರ್ಯಂ ನಿರ್ಭಯತ್ವಮರೋಗತಾ ಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಶ್ರೀ ಜಯತೀರ್ಥವಾಕ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ರಾಮಪಾದಾಂಬುಜಾಸಕ್ತಂ ರಾಘವೇಂದ್ರ ಗುರುಪ್ರಿಯಂ ಮುನೀಂದ್ರ ಯೋಗಿನಂ ಸೇವೆ ಕಾಮಿತಾರ್ಥಪ್ರದಾಯಕಂ. ಚಿಂತಾಮಣಿ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಅಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ವಾದಿರಾಜಕೃಪಾಪಾತ್ರಂ ಶಾಂತದಾಂತಮಹಾಂತಂ ಸಾಧುಸದ್ಭಕ್ತಿಶೀಲಂ ಗುರುಗೋವಿಂದಂ ಭಜೆ. ಆಪಾದಮೌಲ್ಯಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಧರ್ಮದೃಢಬದ್ಧಮೂಲೋ ವೇದಸ್ಕಂದಪುರಾಣಶಾಖಾಢ್ಯಾಃ ಕೃತಕುಸುಮೋ ಮೋಕ್ಷಫಲೋ ಮಧುಸೂದನಪಾದಪೋ ಜಯತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪವಿತ್ರವಾದಂಥ ಕಾಲ ಯಾವುದು ಅಂತಂದರೆ ಮಹಾಲಯ ಪಕ್ಷ ಅಂತ. ಈ ಪಕ್ಷದಲ್ಲಿ ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಮಾಡ್ತಕ್ಕಂಥ ಕಾರ್ಯ ಪಿತೃಗಳ ಮಾಸ. ಆ ಪಿತೃಗಳ ಮಾಸದಲ್ಲಿ ಶ್ರಾದ್ದವನ್ನು ಮಾಡ್ತೀವಿ, ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನೆಲ್ಲ ಮಾಡ್ತೀವಿ. ಅದರೊಟ್ಟಿಗೆ ಜೀವನ್ಮುಕ್ತಿಗಾಗಿ ತಿಳ್ಕೋಬೇಕಾಗಿರ್ತಕ್ಕಂಥ ಒಂದು ವಿಶೇಷ ಜ್ಞಾನವನ್ನು ಹೇಗೆ ಪಡಬೇಕು ಅಂತಂದ್ರೆ, ಇಷ್ಟು ದಿನ ಪ್ರೋಷ್ಠಪದಿಯ ಮೂಲಕ ಭಾಗವತವನ್ನು ತಿಳಿದ್ವಿ. ಭಾಗವತದಲ್ಲಿ ಸಜ್ಜನರ ಲಕ್ಷಣ ಏನು, ಸಜ್ಜನರು ಹೇಗೆ ನಡೀತಾರೆ ಎಂಬುದೆಲ್ಲ ಗೊತ್ತಾಯಿತು. ಆದರೆ ನಾವೆಲ್ಲ ಜೀವಿಗಳು, ನಮ್ಮ ವಿಚಾರವನ್ನು ಯಾರು ಹೇಳ್ತಾರೆ ಅಂತ ಹೇಳಿದಾಗ ಈ ಗರುಡ ಪುರಾಣ ತಿಳಿಸುತ್ತೆ ಅಂತ ತಾವು ಹೇಳ್ತಾ ಇದ್ದಾರೆ. ಈ ಗರುಡ ಪುರಾಣ ಪ್ರಾರಂಭ ಮಾಡುವಾಗ ಹೇಳ್ತಾ ಇದ್ದಾರೆ, ಧರ್ಮದೃಢ ಬದ್ಧಮೂಲೋ ವೇದ ಸ್ಕಂದ ಪುರಾಣ ಶಾಖಾಢ್ಯಾಃ ಕೃತಕುಸುಮೋ ಮೋಕ್ಷಫಲೋ ಮಧುಸೂದನ ಪಾದಪೋ ಜಯತಿ. ಧರ್ಮ ಇದೆಯಲ್ಲ, ಈ ಧರ್ಮವೇ ಬೇರುಗಳಂತೆ. ಧರ್ಮವೆಂಬ ಬೇರು, ವೇದಗಳು ಅದರ ಕಾಂಡ, ಪುರಾಣಗಳೇ ಅದರ ಶಾಖ. ಅದರಲ್ಲಿ ಬರ್ತಕ್ಕಂಥ ಹಣ್ಣೆ, ಆ ವೃಕ್ಷದಲ್ಲಿ ಬರ್ತಕ್ಕಂಥ ಹಣ್ಣೆ ಮೋಕ್ಷ. ಆ ಮರವೇ ಮಧುಸೂದನಾದ ಪರಮಾತ್ಮ, ಅವನ ಪಾದಕ್ಕೆ ಜಯವಾಗಲಿ ಅಂತ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಒಂದು ಅನುಮಾನ, ಗರುಡ ಪುರಾಣ ಅಂತ ಅಂದ್ರೇನೆ ಭಯ. ಯಾಕೆ ಅಂತಂದ್ರೆ ಏನೋ ಇದೆ, ಇದರಲ್ಲಿ ನರಕಗಳಿದೆ, ಎಣ್ಣೆಯಲ್ಲಿ ಕರೀತಾರಂತೆ. ಆದರೆ ಮುಂದೆ ವಿಚಾರ ತಿಳಿಸ್ತೀನಿ. ಗರುಡ ಪುರಾಣ ತುಂಬ ಸಾತ್ವಿಕವಾದ ಪುರಾಣ. ಅದನ್ನು ಮೃತ ಮನೆಯಲ್ಲಿ ಮಾತ್ರ ಹೇಳಬೇಕು, ಇಲ್ಲ ಅಂತಂದ್ರೆ ಆ ಪುಸ್ತಕನೇ ಇಟ್ಕೋಬಾರ್ದು ಮನೆಯಲ್ಲಿ ಅನ್ನೋದೆಲ್ಲ ಇದೆ. ಆದರೆ ಭಾಗವತಕ್ಕೆ ಸಮವಾದ ಒಂದು ಗ್ರಂಥ ಅಂತಿದ್ದ ಗರುಡ ಪುರಾಣ ಅಂತ ಅನೇಕ ಜನ ಜ್ಞಾನಿಗಳು ಇದನ್ನು ಸ್ತುತಿ ಮಾಡಿದ್ದಾರೆ. ಭಾಗವತಕ್ಕೆ ಸಮವಾದದ್ದು ಅಂತ ಯೋಚನೆ ಮಾಡಿ, ಎಂಥ ಸಾತ್ವಿಕವಾದ ಪುರಾಣ ಈ ಗರುಡ ಪುರಾಣ ಅಂತ. ಗರುಡ ಪುರಾಣದ ವಿಚಾರ ನಮ್ಗೆ ಯಾಕೆ ತಿಳಿಬೇಕು ಅಂತಂದ್ರೆ, ನಾವು ತಪ್ಪುದಾರಿಯಲ್ಲಿ ನಡಿಬಾರ್ದು. ನಾವು ತಪ್ಪುದಾರಿಯಲ್ಲಿ ನಡಿಬಾರ್ದು ಅನ್ನೋದು ಗರುಡ ಪುರಾಣ ತಿಳ್ಕೊಂಡ್ರೆ ಸನ್ಮಾರ್ಗದ ಹಾದಿಯನ್ನು ಅದು ತೋರಿಸುತ್ತೆ. ಇಂಥ ತಪ್ಪು ಮಾಡಿದ್ರೆ ಇಂಥ ಪಾಪ ಅಂತಿದೆ, ಹಾಗಾಗಿ ಈ ತಪ್ಪು ಮಾಡಬೇಡ ಅಂತ ತಿದ್ದುತ್ತೆ ಗರುಡ ಪುರಾಣ. ತುಂಬ ವಿಚಾರ ಇದೆ ಅದರಲ್ಲಿ. ಮಹಾಲಯ ಕಾಲ, ಈ ಮಹಾಲಯ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಮಹಾಲಯ ಕಾಲ? ಯಾರು ಪ್ರಶ್ನೆ ಮಾಡೋದು? ಕೃಷ್ಣ ಪಕ್ಷದಲ್ಲಿ ಯಾಕೆ ಬರುತ್ತೆ? ಭಾದ್ರಪದ ಶುಕ್ಲ ಪಕ್ಷದಲ್ಲಿ ಮಾಡಬಹುದಲ್ಲ. ಅದಕ್ಕೆ ಮಹಾಲಯ ನಿರ್ಣಯವನ್ನ
ಸ್ಮೃತಿಕಾರರು ತಾವು ಮಾಡ್ತಾ ಇದ್ದಾರೆ. ಆಷಾಢೀಂ ಅವಧೀಂ ಕೃತ್ವಾ ಯಸ್ಯಾತ್ ಪಕ್ಷಾತ್ ಪಂಚಮಃ ಶ್ರಾದ್ಧ ಕಾಲಸ್ಯ ವಿಜ್ಞೇಯ ಕನ್ಯಾಂ ಗಚ್ಚತು ವಾನವ. 5 ಪಕ್ಷಗಳು ಬರುತ್ತದೆ ಆಷಾಢದಿಂದ. ಆಷಾಢ ಕೃಷ್ಣ, ಶ್ರಾವಣ ಶುಕ್ಲ, ಶ್ರಾವಣ ಕೃಷ್ಣ, ಭಾದ್ರಪದ ಶುಕ್ಲ, ಭಾದ್ರಪದ ಕೃಷ್ಣ. ಈ 5 ಪಕ್ಷಗಳಲ್ಲಿ ಪಿತೃದೇವತೆಗಳು ಅನ್ನಾಕಾಂಕ್ಷಿಗಳಾಗಿ ಕಾಯ್ತಾ ಇರ್ತಾರೆ ಆಷಾಢ ಮಾಸದ ಕೃಷ್ಣ ಪಕ್ಷದಿಂದ. ಆ 5ನೇ ಪಕ್ಷ ಯಾವಾಗ ಬರುತ್ತೆ ಅಂತ ಕಾಯ್ತಿರ್ತಾರೆ. ಅಂದ್ರೆ ಮಹಾಲಯ ಯಾವಾಗ ಬರುತ್ತೆ, ನಮ್ಮ ವಂಶದಲ್ಲಿ ಬಂದಂತ ಯಾರಾದರೂ ಮಗನೋ, ಯಾರೋ ಒಬ್ಬ ಪುರುಷ ಮಗನೋ ಮೊಮ್ಮಗನೋ, ಯಾರೋ ಬಂಧುಗಳು ಬಾಂಧವರು ಸ್ನೇಹಿತರು ಯಾರೋ ಒಬ್ರು ನನಗೆ ಒಂದು ತುತ್ತು ಅನ್ನ ಹಾಕ್ತಾರ ಅಂತ ಕಾಯ್ತಿರ್ತಾರೆ. ನಾವೀ ಮಹಾಲಯ ಕಾಲದಲ್ಲಿ ನಮಗೆ ಬೇಕಾದ ಭೋಗಭಾಗ್ಯಗಳನ್ನೆಲ್ಲ ಮಾಡಿಕೊಂಡ್ರೆ ಶಪಸ್ಬಿಟ್ಟು ಹೋಗ್ತಾರಂತೆ. ಪಿತೃಗಳ ಶಾಪಕ್ಕೆ ಗುರಿಯಾದರೆ ಉನ್ನತಿ ಎನ್ನುವುದಿಲ್ಲ, ವಿವಾಹ ಇಲ್ಲ, ಸಂತಾನ ಇಲ್ಲ, ಅಭಿವೃದ್ಧಿ ಇಲ್ಲ, ಮನೆ ತುಂಬ ಬರೀ ರೋಗಗಳೇ, ಯಾವ ಶುಭ ಕಾರ್ಯ ಮಾಡ್ತೀವಿ ಅಂದ್ರೂ ವಿಘ್ನಗಳೇ, ದುಡ್ಡು ಬರುತ್ತೆ ಹಾಗೆ ಹೊರಟೋಗುತ್ತೆ. ಯಾಕೆ ಅಂತಂದ್ರೆ ಪಿತೃಗಳ ಶಾಪ. ಹಾಗಾಗಿ ಪಿತೃಗಳ ಕಾರ್ಯ ತುಂಬಾ ಮುಖ್ಯ. ಮೊನ್ನೆ ಅನಂತನ ಹಬ್ಬ ಆಯಿತು. ಅನಂತನ ಹಬ್ಬ ಮೊನ್ನೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನವರಾತ್ರಿಯಲ್ಲಿ ಯಾವಾಗ ಒಂದು ದಿನ ಮಾಡ್ತೀವಿ ಅಂತ ಹೇಳ್ತಾರೆ. ನವರಾತ್ರಿಯಲ್ಲೂ ಸಾಧ್ಯ ಆಗಲಿಲ್ವಾ, ದೀಪಾವಳಿ ದಿನ ಮಾಡೋಣ ಅಂತ ಹೇಳ್ತಾರೆ. ವರಮಹಾಲಕ್ಷ್ಮಿ ಮಾಡೋಕ್ಕಾಗಲಿಲ್ವಾ, ಪರವಾಗಿಲ್ಲ ನವರಾತ್ರಿಯ ಒಂದು ಶುಕ್ರವಾರ ದಿನ ಮಾಡೋಣ. ಅದೇ ಪಿತೃಗಳಿಗೆ ಆಗಲ್ಲ, ಇವತ್ತು ನನಗೆ ಆಗಲ್ಲ, ಮುಂದಿನ ವಾರ ಭಾನುವಾರ ಇದೆ ಅವತ್ತು ಮಾಡ್ತೀನಿ ಅಂದ್ರೆ ಸ್ವೀಕಾರ ಮಾಡಲ್ಲ. ಯಾವ ದಿನ ಇದೆ ಅದೇ ದಿನ ಮಾಡಬೇಕು. ಯಾಕೆ? ಆ ದಿನ ಆ ಪಿತೃದೇವತೆಗಳು ನಮ್ಮ ಪಿತೃಗಳನ್ನು ತಂದು ಬಿಟ್ಟಿರ್ತಾರೆ ನಮ್ಮ ಮನೆ ಹತ್ರ. ಬೇರೆ ದಿನ ಬಂದಿರಲ್ಲ. ಆ ದಿನ ಬಂದಾಗ ಅವ್ರು ಹೇಳ್ತಾರಂತೆ, ನೋಡು ನೀನು ಅವರಿಗೆ ಬಟ್ಟೆ ಕೊಡಿಸ್ದೆ, ಮನೆ ಮಾಡಿಕೊಟ್ಟೆ, ವಿದ್ಯೆ ಕಲಿಸ್ದೆ, ಊಟ ಎಲ್ಲ ಮಾಡಿದೆ, ನಿನ್ನನ್ನು ನೆನಪಿಸ್ಕೋತಾರ ನೋಡು. ಅವನೇನಾದ್ರೂ ಸರಿಯಾಗಿ ಮಾಡಿದ್ರೆ ಆ ಪಿತೃದೇವತೆಗಳು ನಮ್ಮ ಪಿತೃಗಳಿಗೆ ಹೇಳ್ತಾರಂತೆ, ನೀನು ಎಂತ ಪುಣ್ಯವಂತ ಇದೆಯಪ್ಪ. ಯಾಕಂದ್ರೆ ನೀನು ಧರ್ಮವನ್ನ ಮಾಡಿ ನಿನ್ನ ಮಕ್ಕಳ ಮೂಲಕ ತಿಳಿಸಿದ್ಯಾ, ಹಾಗಾಗಿ ನಿಮ್ಮ ಈ ಸಂತತಿ ಅಭಿವೃದ್ಧಿ ಆಗಲಿ, ನಿನ್ನ ಮಕ್ಕಳಿಗೆ ಮಂಗಳವಾಗಲಿ ಎಂದು ಆಶೀರ್ವಾದ ಮಾಡ್ತಾರೆ. ಅದು ಬಿಟ್ಟು ನಾವು ಅವತ್ತು ಬಂಗಾರ ಧಾರಣೆ ಮಾಡ್ತೀವಿ, ವಿಧವಾದ ರೇಷ್ಮೆ ಬಟ್ಟೆ ಉಟ್ಕೋತೀವಿ, ಹಬ್ಬ ಮಾಡ್ತೀವಿ ಅಂತಂದ್ರೆ ನೋಡ್ದ ನಿನ್ನನ್ನ ಮರ್ತಿದ್ದಾರೆ. ಅನ್ನ ಇಟ್ಟು ಸಾಕದಂತ ನಿನ್ನನ್ನೇ ಮರ್ತಿದ್ದಾರೆ ಅಂತಂದ್ಮೇಲೆ ಇವ್ರಿದ್ದೇನು ಪ್ರಯೋಜನ ಅಂತ ಹೇಳಿ ಶಪಿಸಿ ಹೋಗ್ತಾರಂತೆ. ಹಾಗಾಗಿ ಪಿತೃಗಳ ಅನುಗ್ರಹ ತುಂಬಾ ಮುಖ್ಯ. ಶ್ರಾದ್ದ ಅಂತ ಇದು ಕರೀತಾರೆ. ಯಾವುದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಾರೋ ಅದಕ್ಕೆ ಶ್ರಾದ್ದ ಅಂತ ಹೆಸರು. ಆ ಪಿತೃದೇವತೆಗಳಿಗೆ ನಿಯಾಮಕರಾಗಿರ್ತಕ್ಕಂಥವರು ವಸು ರುದ್ರ ಆದಿತ್ಯರು ಅಂತ. ಈ ವಸು ರುದ್ರ ಆದಿತ್ಯರ ಅಂತರ್ಗತನಾದ ಭಾರತೀಯ ಮುಖ್ಯ ಪ್ರಣಾಂತರ್ಗತ ಆ ಮಧ್ವವಲ್ಲಭ ಜನಾರ್ದನ ಅನುಗ್ರಹ ನಮಗೆ ಬಹಳ ಮುಖ್ಯವಾದದ್ದು. ಅದನ್ನು ನಾವು ಪಡಿಲೇಬೇಕು ಅಂತ ಹೇಳಿ ಧರ್ಮಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಪಿತೃಗಳ ಕಾರ್ಯ ಅತ್ಯಂತ ಮುಖ್ಯ. ಸರಿ, ಇವಾಗ ಮಹಾಲಯ ಬಂದಿದೆ. ಈ ಮಹಾಲಯದ ಆಚರಣೆಯನ್ನು ಹೇಗೆ ಮಾಡಬೇಕು? ನಾವು ಅನ್ಕೋತೀವಿ ಮಠದಲ್ಲಿ ಯಾವತ್ತು ಜನ ಕಮ್ಮಿ ಇದ್ದಾರೆ ಹೇಳಿ ಅವತ್ತು ನಾವು ನಮ್ಮ ಪಕ್ಷವನ್ನು ಮಾಡ್ತೀವಿ, ಇಲ್ವಾ ಶನಿವಾರ ಭಾನುವಾರವೇ ಹುಡುಕ್ತೀವಿ ಅಂತ. ಆದ್ರೆ ಧರ್ಮ ಏನು ಹೇಳ್ತಿದೆ ಗೊತ್ತಾ? 15 ದಿನ ಬರುತ್ತೆ ಪಕ್ಷ, 16 ಅಂತಲೂ ಲೆಕ್ಕ ಹಾಕ್ತಾರೆ. ಒಂದೊಂದು ದಿನ ಹೆಚ್ಚು ಬರುತ್ತೆ. ಇಲ್ಲ ಅಂತಂದ್ರೆ ಈ ಆಶ್ವೀಜ ಮಾಸದ ಪಾಠ್ಯ ಇದೆಯಲ್ಲ, ಅಂದ್ರೆ ನವರಾತ್ರಿ ಮೊದಲನೇ ದಿನ ಅವತ್ತು ಮಾತಾಮಹ ಶ್ರಾದ್ದ ಅಂತ ಕೂಡ ಇದೆ. ಮಾತಾಮಹ ಶ್ರಾದ್ದ ಅಂತಂದ್ರೆ ನಮ್ಮ ತಾಯಿ ಇರ್ತಾರಲ್ಲ, ಅವ್ರ ತಂದೆ ಶ್ರಾದ್ದ ಮಾಡ್ಬೇಕಂತೆ ಮೊಮ್ಮಕ್ಕಳು. ಅಂದ್ರೆ ದೌಹಿತ್ರಿ ಮಗಳ ಮಗ ತಾತನ ಶ್ರಾದ್ದ ಮಾಡಬೇಕು. ಯಾಕೆ ಅಂತಂದ್ರೆ ಮಗ ಮಾಡೋದಕ್ಕಿಂತ ಮೊಮ್ಮಗ ಮಾಡೋದು, ಅದು ಮಗಳ ಮಗ ಮಾಡೋದು ತುಂಬಾ ಪ್ರೀತಿನಂತೆ. ಮಾತಾಮಹ ಶ್ರಾದ್ದ ಪಂಚಾಂಗ ತೆಗೆದು ನೋಡ್ರಿ, ಅದರ ನವರಾತ್ರಿ ಮೊದಲನೇದು ಮಾತಾಮಹ ಶ್ರಾದ್ದ ಅಂತ ಇರುತ್ತೆ. ಅದನ್ನು ಕೂಡ ಸೇರಿಸ್ಕೊತಾರೆ. ಏಕಾದಶಿ ಒಂದಿನ ಇಲ್ಲ. ಧರ್ಮ ಏನು ಹೇಳ್ತಿದೆ ಅಂತಂದ್ರೆ ಮಹಾಲಯದ 15 ದಿನಗಳು ಕೂಡ ಸರ್ವಪಿತೃಗಳಿಗೆ ಶ್ರಾದ್ದ ಮಾಡು ಅಂತ ಹೇಳಿದೆ. ಪಿಂಡ ಪ್ರದಾನ 15 ದಿನವೂ ಮಾಡಬೇಕು ಏಕಾದಶಿ ಬಿಟ್ಟು ಅಂತ ಹೇಳ್ತಾ ಇದೆ. ಅದರಲ್ಲಿ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರು ಕೆಲವಾರು ನಿರ್ಣಯ ಕೊಟ್ಟಿದೆ. ಮೃತತಿಥಿಂ ಪರಿತ್ಯಜ್ಯ ಚಾಂಡಾಲ ಕೋಟಿ ಜನ್ಮಸು. ತಂದೆ ಆದವರು ಪಾಡ್ಯನ ದ್ವಿತೀಯನ ಹೋಗಿರ್ತಾರೆ, ಬಿದಿಗೆ ಹೋಗಿರ್ತಾರೆ ಅಂತ ಅನ್ಕೊಳ್ಳಿ. ಯಾವತ್ತು ಮಾಡಬೇಕಾದವರು ಅವತ್ತು ದಿನ ಮಾಡಬೇಕು. ಅದಕ್ಕೆ ಸಕರನ್ ಮಹಾಲಯ ಅಂತ ಕರೆದಿದ್ದಾರೆ.
ತಂದೆ ಮೃತಿ ತಿಥಿನೇ ಆ ದಿನ ಬಂದಿದೆ. ಅಂದ್ರೆ ತಂದೆ ಬಿದಿಗೆ ಹೋಗಿರ್ತಾರೆ, ಯಾವುದೋ ಬಿದಿಗೆ ಹೋಗಿರ್ತಾರೆ. ಈ ಮಹಾಲಯ ಕಾಲದಲ್ಲಿ ಆ ಬಿದಿಗೆ ಸಿಕ್ತು, ಅವತ್ತು ಮಾಡಬೇಕು ಅಂತಂದ್ರೆ ಅವತ್ತು ಮಾಡೋದು ಬಹಳ ವಿಶೇಷ. ಮಹಾಲಯ ಬಿಟ್ಟುಬಿಟ್ವಿ ಅಂತಂದ್ರೆ ಅವನು 1000 ಚಂಡಾಲರಿಗೆ ಸಮ ಅಂತ ಹೇಳ್ತಾ ಇದೆ. ಎಷ್ಟು ಶ್ರಾದ್ದಗಳಿದೆ ಗೊತ್ತಾ? ನಾವು ಈ ಪಿತೃಪಕ್ಷ 15 ದಿನ ಮಾಡಬೇಕು, ಇದು ಕಳೆದ್ರೆ ಸಾಕಪ್ಪ, ಆಮೇಲೆ ಮತ್ತೆ ನವರಾತ್ರಿ ಬರುತ್ತೆ ನೋಡ್ಕೊಳ್ಳೋಣ ಮಾಡೋಣ ಅಂತ ಹೇಳ್ತೀವಿ. ಎಷ್ಟು ಶ್ರಾದ್ದಗಳನ್ನು ಮಾಡಬೇಕು, ಪಿತೃಗಳನ್ನು ಉದ್ದೇಶ ಇಟ್ಕೊಂಡು ಎಷ್ಟು ಕಾರ್ಯ ಮಾಡಬೇಕು ಅಂದರೆ 96 ಶ್ರಾದ್ದಗಳು ಮಾಡಬೇಕಂತೆ ಒಂದು ವರ್ಷದಲ್ಲಿ. 365 ದಿನ ಒಂದಿನ, ಒಂದು ವರ್ಷಕ್ಕೆ 96 ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಷಣ್ಣವತಿ ಶ್ರಾದ್ದ ಅಂತ ಕರೆದಿದ್ದಾರೆ. ಷಣ್ಣವತಿ ಶ್ರಾದ್ದ ಎಲ್ಲವೂ ಪಿಂಡ ಪ್ರದಾನ ಅಲ್ಲ, ಕೆಲವರು ತರ್ಪಣ ಕೊಡಬೇಕು. ಆ ಷಣ್ಣವತಿ ಶ್ರಾದ್ದ ಯಾರು ಮಾಡ್ತಾರೋ ಅವರು ಹಿಂದಿನ ದಿನಾನೂ ಒಪ್ಪತ್ತು ಮಾಡಬೇಕು, ಆ ದಿನ ಒಪ್ಪತ್ತು ಮಾಡಬೇಕು, ಮಾರನೇ ದಿನ ಒಪ್ಪತ್ತು ಮಾಡಬೇಕು. ಅದಕ್ಕೆ ವರ್ಷ ಪೂರ್ತಿ ಒಪ್ಪತ್ತೇ ಊಟ ಮಾಡ್ತಾರೆ, ಆ ಥರ ಇಳಿತಾರೆ. 12 ಅಮಾವಾಸ್ಯೆ ಬಂತು, 12 ಅಮಾವಾಸ್ಯೆ ಆಯಿತು, 4 ಯುಗಾದಿಗಳು ಅಂತ ಬರುತ್ತೆ. ನೀವು ಪಂಚಾಂಗ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಯುಗಾದಿ ಅಂತಂದರೆ ನಮಗೆ ಬರೋಂಥ ಚೈತ್ರ ಶುದ್ಧ ಪಾಡ್ಯ ಅಲ್ಲ, ಕೃತಯುಗದ ಯುಗಾದಿ. ಯಾವುದದು? ಕಾರ್ತೀಕ ಶುಕ್ಲ ನವಮಿ, ತ್ರೇತಾಯುಗದ ಯುಗಾದಿ, ವೈಶಾಖ ಶುಕ್ಲ ತೃತೀಯ, ದ್ವಾಪರ ಯುಗಾದಿ, ಮಾಘಕೃಷ್ಣ ಅಮಾವಾಸ್ಯೆ, ಕಲಿಯುಗದ ಯುಗಾದಿ, ಭಾದ್ರಪದ ಕೃಷ್ಣ ತ್ರಯೋದಶಿ. ಈ ದಿನ ತರ್ಪಣಗಳನ್ನು ಕೊಡಬೇಕು. ಎಷ್ಟಾಯಿತು? 12 + 4 16 ಆಯಿತು. 14 ಮನ್ವಾದಿಗಳು ಅಂತ ಬರುತ್ತೆ ಒಂದು ವರ್ಷಕ್ಕೆ. ಆ 14 ಮನ್ವಾದಿಗಳು ಪ್ರತಿ ತಿಂಗಳು ಒಂದಿನ ಸಂಕ್ರಮಣ ಅಂತ ಬರುತ್ತೆ. 15, 16, 17 ಈ 3 ತಾರೀಕುಗಳಲ್ಲಿ ಸಂಕ್ರಮಣ ಅಂತ ಬರುತ್ತೆ. ಆ ಪ್ರತಿ ಸಂಕ್ರಮಣ ಕೂಡ ಪರ್ವಕಾಲ ಅಂತ ಇರುತ್ತೆ. ಆ ಪರ್ವಕಾಲದಲ್ಲಿ ತರ್ಪಣವನ್ನು ಕೊಡಬೇಕು. ವೈದ್ಯತಿ ಯೋಗ ಅಂತ ಬರುತ್ತೆ, ಪ್ರತಿ ತಿಂಗಳು ಒಂದೊಂದು ವೈದ್ಯತಿ ಯೋಗ ಬರುತ್ತೆ. ಆ ಎಲ್ಲ ವೈದ್ಯತಿ ಯೋಗ 12 ವೈದ್ಯತಿ ಯೋಗಗಳಲ್ಲಿ ಶ್ರಾದ್ದ ಮಾಡಬೇಕು. ವ್ಯತಿಪಾತ ಯೋಗ ಅಂತ ಬರುತ್ತೆ. ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ಇದೆಲ್ಲ ಬಂದ್ಬಿಟ್ರೆ 100 ಗ್ರಹಣ ಕಾಲದಲ್ಲಿ ಕೊಟ್ಟ ತರ್ಪಣದ ಪುಣ್ಯ ಆ ವ್ಯತಿಪಾತ ಯೋಗದ ದಿನ ಕೊಡೋ ಹಂಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಹಾಲಯದಲ್ಲಂತೂ 15 ದಿನ ಪೂರ್ವೇದ್ಯು ಅಂತ, ಅದು ಪಿಂಡ ಸಹಿತವಾಗಿ ಮಾಡ್ತಕ್ಕಂಥದ್ದು 5, ಅಷ್ಟಾಕ ಶ್ರಾದ್ದ ಅಂತ 5, ಅನಷ್ಟಕ್ಕೆ ಶ್ರಾದ್ದ ಅಂತ 5. ಟೋಟಲ್ಲು 96 ಶ್ರಾದ್ದಗಳು ಪಿತೃಗಳಿಗಾಗಿ ಮಾಡಿದ್ದಾರೆ. ಆದರೆ ಆ 96 ಶ್ರಾದ್ದವನ್ನು ಮಾಡಲಿಕ್ಕಾಗ್ತಿಲ್ಲ, ಪರವಾಗಿಲ್ಲ, ಮಹಾಲಯವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮಹಾಲಯವನ್ನು ವರ್ಜ್ಯ ಮಾಡಬೇಡಿ, ಇದು ಪಿತೃಗಳಿಗಾಗಿ ಮೀಸಲಿಟ್ಟು ಪಿತೃಗಳ ಅನುಗ್ರಹಕ್ಕೆ ನೀವು ಕಾರಣೀಭೂತರಾಗಿ. ಎಷ್ಟೋ ಜನ ಏಕಾದಶಿ ದಿನ ಮೃತ ಆಗ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತಂದರೆ ದಶಮಿ ಅಥವಾ ದ್ವಾದಶಿ ದಿನ ಮೃತ ತಿಥಿ ಬಂದಿರುತ್ತೆ, ಅದನ್ನು ಮಾಡಬೇಕು. ಆದರೆ ಏಕಾದಶಿ ಏನು ಮಾಡಬೇಕು ಅಂತಂದರೆ ಪೌಮಾನ ಸೂಕ್ತ ಪಠನೆ ಮಾಡಬೇಕು, ಪಿತೃಗಳ ಪ್ರೀತಿ ಆಗುತ್ತೆ ಅಂತಿದೆ. ಆ ರೀತಿಯಲ್ಲಿ ಅನೇಕ ವಿಧಿಗಳು. ಸಂಕ್ರಮಣ ಬಂತು, ಸಂಕ್ರಮಣ ದಿನ ತರ್ಪಣ ಕೊಡಬೇಕು ಅಂತಿರುತ್ತೆ. ಸಾಯಂಕಾಲದ ಮೇಲೆ ಬಂತು, ಅವತ್ತು ತರ್ಪಣ ಇರಲ್ಲ. ಅಥವಾ ಏಕಾದಶಿ ದಿನ ಬಂತು, ತರ್ಪಣ ಇರಲ್ಲ. ಈ ಸಂಕ್ರಮಣ ನಷ್ಟ ಆಯ್ತಲ್ಲ ಅಂತಂದರೆ ಅವತ್ತು ಪೌಮಾನ ಸೂಕ್ತವನ್ನು ಪಾರಾಯಣ ಮಾಡಬೇಕಂತೆ, ಪಿತೃಗಳ ಪ್ರೀತಿ ಆಗುತ್ತೆ ಅಂತ ಹೇಳಿ ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾಗಿ 15 ದಿನವೂ ಶ್ರಾದ್ದ ಮಾಡಬೇಕು. ತುಂಬ ಜನ ಮಾಡೋರಿದ್ದಾರೆ, 15 ದಿನವೂ ಪಿಂಡ ಪ್ರದಾನ ಶ್ರಾದ್ದವನ್ನು ಮಾಡೋರು ಇದ್ದಾರೆ. ಸಾಧ್ಯ ಇಲ್ಲಪ್ಪ, 15 ದಿನ ಶ್ರಾದ್ದ ಮಾಡ್ಲಿಕ್ಕೆ ಆಗ್ತಿಲ್ಲ, ಏನು ಮಾಡೋಣ ಅಂತ ಕೇಳೋರು ಹೇಳ್ತಾ ಇದ್ದಾರೆ. ಪಂಚಮಿಯಿಂದ ಅಮಾವಾಸ್ಯೆ ಮಾಡಿ, ಅಂದರೆ 10 ದಿನ ಮಾಡಿ, 15 ದಿನ ಆಗಲ್ಲ, ಪಂಚಮಿಯಿಂದ ಅಮಾವಾಸ್ಯೆ ಮಾಡಿ. ಇಲ್ಲ ಮಧ್ಯಾಷ್ಟಮಿ ಅಂತ ಬರುತ್ತೆ. ಅಷ್ಟಮಿ ಇದೆಯಲ್ಲ, ಪಿತೃಗಳಿಗೆ ಬಹಳ ಪ್ರೀತಿಕರವಾದಂಥ ದಿನ. ಅವತ್ತು ಅವರಿಗೆ ಪೂರ್ಣ ಹೊಟ್ಟೆ ಹಸುವಾಗಿರುತ್ತಂತೆ. ಆ ದಿನ ಅವ್ರಿಗೆ ಶ್ರಾದ್ದ ಮಾಡಿದ್ರೆ ಬಹಳ ವಿಶೇಷ. ಅದಕ್ಕೆ ಮಧ್ಯಾಷ್ಟಮಿ ಅಂತೆಲ್ಲ ಬರುತ್ತೆ. ಆ ಅಷ್ಟಮಿಯಿಂದ ಅಮಾವಾಸ್ಯೆ ಮಾಡಿ. ಇಲ್ಲ ದಶಮಿಯಿಂದ ಅಮಾವಾಸ್ಯೆ, ದಶಮಿ ಮಾಡಿ, ಏಕಾದಶಿ ಇಲ್ಲ, ದ್ವಾದಶಿ 5 ದಿನ ಬರುತ್ತೆ, ಅದನ್ನು ಮಾಡಿ. ಅದು ಸಾಧ್ಯ ಆಗ್ತಿಲ್ಲ, ಸಕರನ್ ಮಹಾಲಯ ಅಂತ 1 ದಿನ ಆದರೂ ಮಾಡಿ. 15 ದಿನ ತರ್ಪಣವನ್ನು ಕೊಡಿ, 1 ದಿನ ಆದರೂ ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಪಿಂಡ ಪ್ರದಾನವನ್ನು ಮಾಡಿ. ಅದು ಮೃತತಿಥಿ ಅಥವಾ ಮಹಾಭರಣಿ ಅಂತ ಬರುತ್ತೆ ನೋಡಿ. ಮಹಾಭರಣಿ ಶ್ರಾದ್ದ ಬಹಳ ವಿಶೇಷ. ಮಹಾಭರಣಿ, ತ್ರಯೋದಶಿ, ಮಕ ನಕ್ಷತ್ರ ಬರುತ್ತೆ. ಆ ಮಕ ಪಿತೃಗಳ ನಕ್ಷತ್ರ ಯಾವುದು ಅಂದರೆ ಮಕ ನಕ್ಷತ್ರ. ಆ ಮಕ ನಕ್ಷತ್ರದಲ್ಲಿ ಏನಾದರೂ ಶ್ರಾದ್ದ ಮಾಡಿದ್ರೆ ಅತ್ಯಂತ ಪುಣ್ಯಫಲ ಅಂತ ಈ ರೀತಿ ಹೇಳ್ತಾ ಒಂದೇ ಒಂದು ದಿನ ಮಾಡ್ತಾರಲ್ಲ, ಅವರಿಗೆ ಒಂದು ನಿಯಮವನ್ನು ಹೇಳಿದ್ದಾರೆ. ಕೆಲವಾರು ದಿನ ಮಾಡಬಾರ್ದು ಅಂತ. ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿನ ನಿಷಿದ್ಧ. 1 ದಿನ ಶ್ರಾದ್ದ ಮಾಡ್ತಾರಲ್ಲ ಪಿಂಡ ಪ್ರದಾನ, ಮಂಗಳವಾರ, ಶುಕ್ರವಾರ, ಭಾನುವಾರ ಮಾಡೋ ಇಲ್ಲ ಬಂತು.
ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸ್ವಜನ್ಮ ನಕ್ಷತ್ರ, ಇವಾಗ ಅವ್ರದ್ದು ಅಶ್ವಿನಿ ನಕ್ಷತ್ರ ಇತ್ತು ಅಂತ ಅನ್ಕೊಳ್ಳಿ. ಅಶ್ವಿನಿ ನಕ್ಷತ್ರ ಬಂದಿದ್ರೆ ಆ ದಿನ ಶ್ರಾದ್ದ ಮಾಡೋದಿಲ್ಲ. ಹಿಂದಿನ ದಿನ ರೇವತಿ ನಕ್ಷತ್ರ, ಮಾರನೇ ದಿನ ಭರಣಿ ನಕ್ಷತ್ರ, ಆ ದಿನಗಳಲ್ಲೂ ಮಾಡಬಾರದು ಅಂತ ತುಂಬಾ ಹೇಳಿದ್ದಾರೆ. ನಂದಾತಿಥಿಗಳು ಅಂತಿದೆ. ಪಾಡ್ಯ, ಷಷ್ಠಿ, ಏಕಾದಶಿ, ನವಮಿ, ದ್ವಾದಶಿ, ಚತುರ್ದಶಿ, ಅಮಾವಾಸ್ಯೆ ಒಂದು ದಿನ ಮಾಡೋರು ಈ ತಿಥಿಗಳ ದಿನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಅವಿಧವಾ ನವಮಿ ಅಂತ ಬರುತ್ತೆ. ಈ ಅವಿಧವಾ ನವಮಿಯನ್ನ ಮುತ್ತೈದೆ ಶ್ರಾದ್ದ ಅಂತ ಹೇಳಿದರೆ ಆ ದಿನ ಮಾಡಬೇಕು. ಅದಾದ್ಮೇಲೆ ಘಾತ ಚತುರ್ದಶಿ ಅಂತ ಬರುತ್ತೆ. ಚತುರ್ದಶಿ ದಿನ ಯಾರು ಅಪಘಾತ ಅಥವಾ ಹಾವು ಕಚ್ಚಿ ಸತ್ತಿರ್ತಾರೆ, ನೇಣನ್ನು ಬಿಗಿದುಕೊಂಡಿರ್ತಾರೆ, ನೀರಿಂದ ಸತ್ತಿರ್ತಾರೆ, ಕೊಲೆ ಆದವರು, ಅನಾಹುತಗಳು, ಬೆಂಕಿನೋ ಗಾಳಿನೋ ಯಾವುದೋ ಅನಾಹುತದಿಂದ ಮೃತರಾದಂಥವರಿಗೆ ಏಕೋದಿಷ್ಟವಾದ ಒಂದೇ ಒಂದು ಪಿಂಡವನ್ನಿಟ್ಟು ಆ ಗಾಥಾ ಚತುರ್ದಶಿ ದಿನ ಶ್ರಾದ್ದ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯತಿ ಶ್ರಾದ್ದ ಅಂತಲೂ ಬರುತ್ತೆ, ಯತಿ ಮಹಾಲಯ ಅಂತ ಬರುತ್ತೆ. ಏನ್ ಮಾಡಬೇಕು ಹಾಗಾದ್ರೆ ರಾಘವೇಂದ್ರ ಸ್ವಾಮಿ ಪಿಂಡ ಇಟ್ಟು ಶ್ರಾದ್ದ ಮಾಡಲ್ಲ ಅಂತಂದ್ರೆ ಅಲ್ಲ. ಹೇಗೆ ಆರಾಧನೆಯನ್ನು ಮಾಡ್ತೀವಿ ಅದೇ ರೀತಿ ಬ್ರಾಹ್ಮಣರನ್ನು ಕೂಡಿಸಿ ಅವರಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ, ನಾರಾಯಣಾತ್ಮಕವಾದ ಪರಮಾತ್ಮನನ್ನ ಧ್ಯಾನವಾಹನಾದಿ ಆವಾಹನವನ್ನು ಮಾಡಿ ತನ್ನ ಮೂಲಕ ಪಾದ ಪ್ರಕ್ಷಾಲನೆಗಳನ್ನು ಮಾಡಿ ಅವರಿಗೂ ಕೂಡ ಅಂದರೆ ಆರಾಧನೆ ರೂಪದಲ್ಲಿ ಆ ಯತಿಗಳ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ, ಎಷ್ಟು ಜನರಿಗೆ ಶ್ರಾದ್ದ ಮಾಡಬೇಕು? ಪ್ರತಿದಿನ ತರ್ಪಣ ಕೊಡ್ತೀವಿ, ಬರೀ ನಮ್ಮ ಅಪ್ಪನಿಗೆ ಕೊಟ್ರೆ ಸಾಕ, ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಕೇಳಿದಾಗ ಹೇಳ್ತಾ ಇದ್ದಾರೆ, ಸಕ್ರನ್ ಮಹಾಲಯ ಒಂದೇ ದಿನ ಯಾರು ಶ್ರಾದ್ದ ಮಾಡ್ತಾರೆ ಅವರು ಸರ್ವ ಪಿತೃಗಳಿಗೂ ಕೂಡ ಪಿಂಡ ಪ್ರದಾನ ಮಾಡಬೇಕು. ಅಂದ್ರೆ ತನ್ನ ಗೋತ್ರದವರು ಮತ್ತೆ ತನ್ನ ಗೋತ್ರಕ್ಕೆ ಸಂಬಂಧಪಟ್ಟವರು ಎಲ್ಲರಿಗೂ ಕೂಡ ಶ್ರಾದ್ದ ಮಾಡಬೇಕು. 15 ದಿನ ಶ್ರಾದ್ದ ಮಾಡ್ತೀನಿ ಅನ್ನೋರಿಗೆ ಒಂದು ನಿರ್ಣಯವನ್ನು ಹೇಳಿದ್ದಾರೆ. 15 ದಿನ ಪಿಂಡ ಪ್ರದಾನ ಮಾಡ್ತೀನಿ ಅನ್ನೋರು ದ್ವಾದಶ ಪಿತೃಗಳಿಗೆ ಮಾಡಿದ್ರೆ ಸಾಕು, ಇಲ್ಲ ಸರ್ವ ಪಿತೃಗಳಿಗೆ ಮಾಡ್ತೀನಿ ಅಂದ್ರೂ ಒಪ್ಪಿಗೆ ಇದೆ ಅಂತ ಈ ರೀತಿ ನಿರ್ಣಯವನ್ನು ಕೊಡ್ತಾರೆ. ಇದರಲ್ಲಿ ಈ ವಿಧವಾ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಇದೇ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ. ಈ ಒಂದು 10-12 ವರ್ಷದ ಕೆಳಗಡೆ ಇಲ್ಲದ ಗೊಂದಲಗಳು ಇವತ್ತು ತುಂಬಾ ನಿರ್ಣಯವಾಗ್ತಾ ಇದೆ. ಏನದು ಅಂತಂದ್ರೆ, ಗಂಡ ಇರುವಾಗಲೇ ಮೃತಳಾದಂತ ಹೆಂಡತಿ ಅವಳು ಮುತ್ತೈದೆ ಅಂತ, ಅವಳಿಗೆ ಮುತ್ತೈದೆ ಶ್ರಾದ್ದ ಮಾಡಬೇಕು ಅಂತ. ಗಂಡ ಮೃತನಾಗೋದ ಅಂತಂದ್ರೆ ಅವಳು ಮುತ್ತೈದೆತನ ಹೋಯ್ತು, ಅವಳಿಗೆ ಮುತ್ತೈದೆ ಶ್ರಾದ್ದ ಮಾಡಬಾರದು ಅನ್ನೋ ನಿರ್ಣಯವನ್ನ ಹೇಳ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಧರ್ಮ ಏನು ಹೇಳ್ತಿದೆ ಅಂತ ಕೇಳುವಾಗ, ವಿಧವಾ ಅಂದ್ರೆ ಯಾರು, ಅವಿಧವಾ ಅಂದ್ರೆ ಯಾರು? ಅವಿಧವ ಅಂತಂದ್ರೆ ಗಂಡ ಇಲ್ದಿರೋಳು ಅಂತ. ವಿಧವಾ ನಿರ್ಣಯವನ್ನ ಧರ್ಮ ಸಿಂಧು ಹೇಳ್ತಾ ಇದೆ. ರಾಮಾಯಣ ನಿಮ್ಗೆ ಗೊತ್ತು, ವಿಧವಾ ಅಂದ್ರೆ ಯಾರು? ರಾಮಾಯಣ ರಾಮದೇವರು ರಾಜ್ಯಭಾರ ಮಾಡಿದ್ದು 13,000 ವರ್ಷ. ಆ ರಾಮರಾಜ್ಯದಲ್ಲಿ ಒಬ್ಬರು ವಿಧವೆಯರಿಲ್ಲ ಅಂತ ಹೇಳ್ತಾ ಇದೆ ರಾಮಾಯಣ. ರಾಮರಾಜ್ಯದ 13,000 ವರ್ಷ ಒಬ್ಬರು ವಿಧವೆಯರಿರ್ಲಿಲ್ವಂತೆ. ಅದಕ್ಕೆ ಯಾರೋ ಪ್ರಶ್ನೆ ಮಾಡೋದು, ಮತ್ತೆ ರಾಮನ ತಾಯಿ ಮತ್ತೆ ಚಿಕ್ಕಮ್ಮಂದರೆಲ್ಲ ವಿಧವೆ ಇರ್ತಾರೆ, ಯಾಕಂದ್ರೆ ದಶರಥ ಮಹಾರಾಜ ಇಲ್ವಲ್ಲ, ಅವ್ರು ಹೇಗಾಗ್ತಾರೆ ವಿಧವೆಯರು? ವಿಧವೆಯರು ಅವ್ರು ಹೇಗಾಗಲ್ಲ ಅಂತ ಹೇಳುವಾಗ ಮಾರ್ಕಂಡೇಯ ಸ್ಮೃತಿ ಅಂತ, ಆ ಮಾರ್ಕಂಡೇಯ ಸ್ಮೃತಿಯಲ್ಲಿ ಹೇಳ್ತಾ ಇದ್ದಾರೆ, ಪತಿಪುತ್ರ ವಿನೀಯಾಯ ಯಾನಾರಿ, ವಿಧವೆ ಯಾವಾಗ ಆಗ್ತಾಳೆ ಅಂತಂದ್ರೆ ಗಂಡನೂ ಇಲ್ಲ, ಗಂಡ ಮಕ್ಕಳು ಇಲ್ಲ ಅಂತಂದ್ರೆ ಅವಳು ವಿಧವೆ ಅಂತ. ಗಂಡ ಇಲ್ಲ, ಮೃತನಾಗಿದ್ದಾನೆ, ಅವಳಿಗೆ ಎಲ್ಲ ಸೌಭಾಗ್ಯಗಳು ಹೋಯ್ತು, ಅವಳು ಕುಂಕುಮವನ್ನು ಧಾರಣೆ ಮಾಡೋಗಿಲ್ಲ, ಹೂ ಮುಡಿಯೋಗಿಲ್ಲ, ಏನೇನು ಮಂಗಳ ಕಾರ್ಯ ಇದೆ ಅದು ಅವಳು ಮಾಡಬಾರ್ದು. ಯಾಕೆ ಅಂತಂದ್ರೆ ಇದಕ್ಕೆಲ್ಲ ಮಾನ್ಯತೆ ಕೊಟ್ಟಿದ್ದು ನನ್ನ ಗಂಡ. ಈ ಶೃಂಗಾರವನ್ನು ಮಾಡ್ಕೊಂಡಿದ್ದು ನನ್ನ ಪತಿಯ ಅಂತರ್ಯಾಮಿಯಾದ ಪರಮಾತ್ಮ ಪ್ರೀತನಾಗಲಿ ಅಂತ. ನನ್ನ ಗಂಡನೇ ಇಲ್ಲ ಅಂದ್ಮೇಲೆ ಈ ಶೃಂಗಾರ ಯಾಕೆ ಅಂತ ತಾನೇ ತೆಗೆದಾಕ್ತದೆ. ಆದರೆ ಮಗ ಇದ್ದಾನೆ ಅಂತಂದ್ರೆ ಅವಳನ್ನು ಸಂಪೂರ್ಣವಾದ ವಿಧವೆ ಅಂತ ಮಾರ್ಕಂಡೇಯ ಸ್ಮೃತಿ ಅಂದ್ರೆ ರಾಮಾಯಣ ಹೋಗ್ತಾ ಇಲ್ಲ ಅಂತ ಧರ್ಮ ಹೇಳ್ತಾ ಇದೆ. ಆದರೆ ಎಷ್ಟೋ ಜನ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲ್ಲ ಇದು ಸಂಪ್ರದಾಯವಾಗಿ ಬಂದಿದೆ ನಮ್ಮ ಕಡೆ, ಗಂಡ ಹೋದ ಮೇಲೆ ಅವಳೆ ವಿಧವತ್ವ ಹೋಗುತ್ತೆ, ಏನು ಅವಳು ಮುತ್ತೈದೆತನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಷ್ಟೋ ಜನ ಅದನ್ನು ಒಪ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವಳ ಮುತ್ತೈದೆತನವನ್ನ ತಾನು ತಗೊಂಡು ಹೋಗಿರುವಾಗ ಮಗನಾದಂಥವಳು ಅವಳ ಮುತ್ತೈದೆತನವನ್ನ ತೆಗೆಯಕ್ಕಾಗತ್ತಾ ಅಂತ ಹೇಳಿ ಧರ್ಮ ಸಿಂಧುಕಾರರು
ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಕಮಲಾಕರ ಭಟ್ಟರು ಅಂತ ನಿರ್ಣಯ ಸಿಂಧುವಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅವಳು ತಗೊಂಡೋದಂಥ ಮುತ್ತೈದೆತನವನ್ನ ಆಚರಣೆ ಮಾಡಲೇಬೇಕು ಮಗನಾದಂಥವನು. ಮೂರ್ಖ ಪ್ರಸಾರೇಣ ಮೇತತು, ಯಾರು ಈ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ ಅವನು ಮೂರ್ಖ ಅಂಥೇಳಿ ಈ ರೀತಿಯಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರಾಯರ ಮಠದಲ್ಲಿ ಒಂದು ಪದ್ಧತಿ, ರಾಯರ ಪೂರ್ವಾಶ್ರಮದ ಪತ್ನಿ ಇದ್ರಲ್ಲ ಅವರು ಮುತ್ತೈದೆಯಾಗಿ ಹೋಗಿದ್ದಕ್ಕೆ ಇವತ್ತಿಗೂ ಕೂಡ ಅವಿಧವಾನವಮಿಯನ್ನು ಮಾಡ್ತಾರೆ. ಅಂದರೆ ಆ ಸರಸ್ವತಿ ಬಾಯಿಯ ಹೆಸರಿನಲ್ಲಿ ಬಾಗಿನಾದಿಗಳನ್ನು ಕೊಟ್ಟು ಆಚರಣೆ ಮಾಡುವಂಥದ್ದು ಇವತ್ತಿಗೂ ಇದೆ ಅಂತಂದರೆ ನಾವು ನೋಡ್ಕೋಬಹುದು. ಕೆಲವಾರು ಸಂಪ್ರದಾಯದಲ್ಲಿ ವ್ಯತ್ಯಾಸಗಳಾಗಿದೆ. ಹಾಗಾಗಿ ವ್ಯತ್ಯಾಸಗಳು ಅನ್ನೋದು ಬರ್ತಾ ಇದೆ. ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ರೆ 46 ಜನ ಧರ್ಮಶಾಸ್ತ್ರಜ್ಞರಲ್ಲಿ ಒಬ್ಬನೇ ಒಬ್ಬ ಮಾತ್ರ ಹೇಳಿದ್ದಾನೆ, ಇಲ್ಲ ಗಂಡ ಮೃತನಾದ ಮೇಲೆ ಅವಳಿಗೆ ಮುತ್ತೈದೆತನ ಹೋಯ್ತು ಅಂತ. ಅದನ್ನು 45 ಜನ ಧರ್ಮಶಾಸ್ತ್ರಜ್ಞರು ಇದನ್ನು ಒಪ್ಪಿಲ್ಲ, ಇದನ್ನು ಮಾಡಬಾರ್ದು. ಅವಳು ತಗೊಳ್ಳೋದಂಥ ಮುತ್ತೈದೆತನ ಅವಳು ದೇವರ ಪಿತೃಲೋಕಕ್ಕೆ ಹೋಗಿ ಅವಳ ಸಾಧನೆಯಿಂದ ತಾನೇ ಮುತ್ತೈದೆತನ ತಗೊಂಡೋಗಿರೋದು. ಮುತ್ತೈದೆ ಶ್ರಾದ್ದ ಮಾಡಬೇಕು, ಮುತ್ತೈದೆಯಾಗಿ ಹೋಗ್ಬೇಕು ಅಂತಂದ್ರೆ ಎಷ್ಟೋ ಜನ್ಮದ ತಪಸ್ಸಂತೆ. ಗಂಡನನ್ನು ಒಂದು ಸತಿ ಕೂಡ ಅಂತ ಅವಳು ಚಕಾರವನ್ನು ಎತ್ತಿರಲ್ಲಂತೆ. ಅಷ್ಟು ಶ್ರದ್ಧೆಯಿಂದ ಪತಿಯನ್ನು ಆಚರಣೆ ಮಾಡಿ ಯಾರು ಆ ರೀತಿಯಲ್ಲಿ ಮಾಡ್ತಾರೆ. ಹಾಗೆ ಅಂತ ಹೇಳಿ ವಿಧವೆಯರಿಗೆ ನೋವಾಗುತ್ತೆ ಅಂತಲ್ಲ, ವಿಧವೆಯರಿಗೆ ಎಂಥ ಒಂದು ಅಂದ್ರೆ ಗಂಡನ ಕಳ್ಕೊಂಡಿರೋರಿಗೆ ಎಂಥ ಜವಾಬ್ದಾರಿ ಇದೆ ಅಂತ ಧರ್ಮಸಿಂಧು ಹೇಳ್ತಿದೆ ಅಂತಂದ್ರೆ ಮುತ್ತೈದೆಯರಿಗಿಂತ ಒಂದು ಹೆಚ್ಚಿನ ಭಾಗ್ಯ ಇದೆ ಅಂತ. ಯಾಕೆ ಅಂತಂದ್ರೆ ಮಕ್ಕಳನ್ನ ಸಾಕುವಂತ ಜವಾಬ್ದಾರಿ, ಅವಳ ಮನೆಗೆ ಯಜಮಾನಿ ಆಗ್ತಾಳಲ್ವಾ, ಹಾಗಾಗಿ ಆ ಪುರುಷನ ಸ್ಥಾನವನ್ನು ತಾನು ತುಂಬಿ ಮಕ್ಕಳನ್ನು ನೋಡ್ಕೊತಾಳೆ ಅಂತಂದ್ರೆ ಪರಮಾತ್ಮನಿಗೆ ತುಂಬಾ ಪ್ರೀತಿಕರವಾದ ಕಾರ್ಯವನ್ನು ಅವಳು ಮಾಡ್ತಿದ್ದಾಳೆ ಅಂತ. ಅದು ಯಾವ್ದಾವ್ದು ಕರ್ಮಗಳಿಂದ ನಡೆಯುತ್ತೆ. ಒಟ್ಟಿನಲ್ಲಿ ಈ ರೀತಿ ಇದೆ ಅಂತ ಹೇಳ್ತಾ ತ್ರಿಸಾಟಕ ಶ್ರಾದ್ದ ಅಂತ ಬರುತ್ತಪ್ಪ ಅಂತ ಹೇಳ್ತಾ ಇದ್ದಾರೆ. ಸಪ್ತಮಿ, ಅಷ್ಟಮಿ, ನವಮಿ. ಯಾರು ಸಪ್ತಮಿ, ಅಷ್ಟಮಿ, ನವಮಿ ಈ 3 ದಿನದಲ್ಲಿ ಸರ್ವಪಿತೃಗಳಿಗೂ ಪಿಂಡ ಪ್ರದಾನ ಮಾಡ್ತಾರೋ ಗಯಾ ಶ್ರಾದ್ದಕ್ಕಿಂತ ಅಧಿಕವಾದ ಫಲ ಅಂತ ತ್ರಿಸರಾಷ್ಟಕ ಶ್ರಾದ್ದಕ್ಕೆ ಗರುಡ ಪುರಾಣ ನಿರ್ಣಯವನ್ನು ಕೊಡ್ತಾ ಇದೆ. ಯಾವತ್ತೂ ಮಾಡೋಕ್ಕಾಗ್ತಿಲ್ವಾ, ಅಷ್ಟಮಿ ದಿನ ಮಾಡ್ರಿ. ಯಾಕೆ ಅಂದರೆ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಗೆ 1 ದಿನ ಅಂತ ಪಿತೃಗಳಿಗೆ. ಹಾಗಾಗಿ ಆ ಅಷ್ಟಮಿ ಅಂದರೆ ಅಮಾವಾಸ್ಯೆ ಪೂರ್ವದಲ್ಲಿ ಬರ್ತಕ್ಕಂಥ ಈ ಅಷ್ಟಮಿ ಪಿತೃಗಳಿಗೆ ಮಧ್ಯಾಹ್ನ ಕಾಲ. ಆಗಲೇ ನಾನು ಹೇಳಿದೆ, ಶುಕ್ಲ ಪಕ್ಷದಲ್ಲಿ ಯಾಕೆ ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಯಾಕೆ ಪಿತೃ ಕಾರ್ಯ ನೀವು ಮಾಡಲ್ಲ, ಕೃಷ್ಣ ಪಕ್ಷದಲ್ಲೇ ಯಾಕೆ ಮಾಡ್ತೀರಾ ಅಂತಂದ್ರೆ ಹುಣ್ಣಿಮೆ ದಿನ ಯಾರು ತರ್ಪಣವನ್ನು ಕೊಡುವಂಥದ್ದಿಲ್ಲ, ಅಮಾವಾಸ್ಯೆ ದಿನ ಕೊಡ್ತಾರೆ. ಯಾಕೆ ಅಂತಂದ್ರೆ ಹುಣ್ಣಿಮೆ ದಿನ ಪಿತೃಲೋಕ ಮೇಲಿರುತ್ತೆ, ಪಿತೃಲೋಕದ ಕೆಳಗಡೆ ಸೂರ್ಯಮಂಡಲದ ಕೆಳಗಡೆ ಚಂದ್ರಮಂಡಲ ಇರುತ್ತೆ. ಸೂರ್ಯನ ತಾಪ ಹುಣ್ಣಿಮೆ ದಿನ ಪಿತೃಲೋಕಕ್ಕೆ ಬೀಳದೇ ಇಲ್ಲ, ಹಾಗಾಗಿ ಅವರಿಗೆ ತೃಷೆ ಆಗಲ್ಲ. ಆದರೆ ಅಮಾವಾಸ್ಯೆ ದಿನ ಏನಾಗುತ್ತೆ ಅಂದರೆ ಮೇಲೆ ಸೂರ್ಯಮಂಡಲದ ಕೆಳಗಡೆ ಪಿತೃಮಂಡಲದ ಕೆಳಗಡೆ ಚಂದ್ರಮಂಡಲ. ಆ ಸೂರ್ಯನ ಕಿರಣಗಳ ತಾಪ ಪಿತೃಗಳ ನೆತ್ತಿಗೆ ತಾಕತ್ತಂತೆ ಅಮಾವಾಸ್ಯೆ ದಿನ. ಆ ದಿನ ಅಂತಾರೆ ಈ ತಾಪವನ್ನು ತಡೀಲಿಕ್ಕಾಗ್ತಿಲ್ಲ, ನಮ್ಮ ಸಂತತಿಯಲ್ಲಿ ಬಂದವನು ನನಗೆ 1 ಲೋಟ ನೀರಾದರೂ ಕೊಡ್ತಾನ ಅಂತ ಕಾಯ್ತಿರ್ತಾರೆ. ಅವರ ತಾಪವನ್ನ ಅರ್ಥಕೊಂಡಂತ ಮಕ್ಕಳು ಆ ದಿನ ತರ್ಪಣವನ್ನು ಕೊಡಲೇಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಅಷ್ಟಮಿ ಶ್ರಾದ್ದ ಮಾಡಿದ್ರೆ, ಅದರಲ್ಲೂ ಮಕ ನಕ್ಷತ್ರವೋ ವ್ಯತಿಪಾತ ಯೋಗವೋ, ಮಕ ನಕ್ಷತ್ರ ಹೇಳಿದ್ನಲ್ಲ ಪಿತೃಗಳಿಗೆ ಬಹಳ ಪ್ರೀತಿಕರವಾದ ಆ ದಿನದಲ್ಲಿ ಆಚರಣೆ ಮಾಡಿದ್ರೆ ಪಿತೃಗಳು ಅತ್ಯಂತ ಪ್ರೀತರಾಗ್ತಾರೆ ಅಂತ ಈ ರೀತಿ ಹೇಳ್ತಾ ಸ್ತ್ರೀಯರ ಶ್ರಾದ್ದ ಕ್ರಮವನ್ನು ಕೂಡ ಹೇಳ್ತಾ ಇದೆ. ಮಾತೃವರ್ಗ ವಿಶೇಷತಃ ಶ್ರಾದ್ದ ನವಮ್ಯಾಂ ಕುರ್ಯಾತು ಮೃತ ಭಕ್ತೇವ ರೂಪ್ಯತಿ. ಸ್ತ್ರೀ ಶ್ರಾದ್ದವನ್ನು ಮಾಡುವಾಗ ಅಂದ್ರೆ ಮುತ್ತೈದೆ ಶ್ರಾದ್ದವನ್ನು ಮಾಡುವಾಗ ಬಾಗಿನವನ್ನು ಕೊಡಬೇಕು, ಅಲಂಕಾರ ವಸ್ತುಗಳನ್ನು ದಾನ ಮಾಡಬೇಕಂತ. ಪಿಂಡ ಪ್ರದಾನ ಒಂದು ಕಡೆ ಒಂದು ನಿರ್ಣಯವನ್ನು ಹೇಳಿದ್ದಾರೆ. ಇವಾಗ ಹೇಳಿದ್ನಲ್ಲ ಯಾವ ರೀತಿಯಲ್ಲಿ ಮುತ್ತೈದೆ ಶ್ರಾದ್ದ ಮಾಡಬಾರದು ಅಂತಿದೆಯೋ, ಒಬ್ಬ ಧರ್ಮಸಿಂಧುವಿನಲ್ಲಿ ನಿರ್ಣಯಕಾರರು ಹೇಳ್ತಾರೆ ಗಂಡ ಮೃತನಾದ ಮೇಲೆ ಅವಳಿಗೆ ಏನು ಶ್ರಾದ್ದ ಮಾಡದಿದ್ರು ನಡೆಯುತ್ತೆ ಅಂತ ಒಂದು ಪಕ್ಷ ಹೇಳಿದ್ದಾರೆ. ಆದರೆ ಶ್ರಾದ್ದ ಮಾಡದಿದ್ರು ನಡೆಯುತ್ತೆ ಅಂದರೆ ಅವಳಿಗೆ ದಾನಾದಿಗಳನ್ನು ಕೊಡಬೇಕು ಅಂತ ಅನೇಕ ವಿಚಾರವನ್ನು ಹೇಳಿದ್ದಾರೆ. ಈ ಮುತ್ತೈದೆ ಶ್ರಾದ್ದ ಮಾಡುವಾಗ ಹಬ್ಬದಂತೆ ಆಚರಣೆ ಮಾಡಬೇಕು. ಅಂದರೆ ಕಡಲೆಬೇಳೆ ಹಾಕಬೇಕು, ಅದರಿಂದ ಮಾಡಬೇಕು. ಆದರೆ ಶ್ರಾದ್ದ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ ಅಂತಂದರೆ ಮಾಷ ಅಂದರೆ
ಉದ್ದಿನ ಬೇಳೆ ಇಲ್ಲದೆ ಅದು ಶ್ರಾದ್ದ ಆಗಲ್ಲ. ಹಾಗಾಗಿ ಕಡಲೆ ಬೇಳೆಯಿಂದ ಪಾಕ ಮಾಡಿದ್ರು ಕೂಡ ಅದಕ್ಕೆ ಉದ್ದಿನ ಬೇಳೆಯನ್ನು ಮಿಶ್ರಣ ಮಾಡಬೇಕು ಅಂತ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಉದ್ದಿನ ಬೇಳೆ ಏನು ಅಂತ ಯಾಕೆ ವಡೆ ಮಾಡ್ತೀರಾ? ಯಾಕೆ ಗಣಪತಿ ಹಬ್ಬಕ್ಕೋ ಯುಗಾದಿ ಹಬ್ಬಕ್ಕೋ ಮಾಡಲ್ಲ? ಅದು ಯಾವುದೋ ಒಂದು ಮಕ್ಕಳು ಕೇಳ್ತಾ ಇರ್ತಾನೆ, ಎಲ್ಲ ಬೇಳೆ ಥರ ಅದು ಒಂದು ಬೇಳೆ, ಅದನ್ನು ಯಾಕ್ರಿ ಬೇರೆ ದಿನ ಮಾಡಲ್ಲ ಅಂತ. ಮಕ್ಕಳಿಗೆ ಉದ್ದಿನ ಬೇಳೆ ಕೊಡಲೇಬೇಡಿ ಅಂತಂದ್ರು. ಯಾಕೆ ಅಂದರೆ ಬುದ್ಧಿ ಮಾಂದ್ಯ ಆಗುತ್ತೆ, ತುಂಬ ನಿಧಾನವಾಗಿ ಚಲಿಸ್ತಾರಂತೆ. ಉದ್ದಿನ ಬೇಳೆ ಮಂದ, ಅದಕ್ಕೆ ಎಮ್ಮೆ ಹಾಲನ್ನು ಕೊಡೋದು ಮಕ್ಕಳಿಗೆ, ಮತ್ತೆ ಉದ್ದಿನ ಬೇಳೆಯನ್ನು ಕೊಡೋದು ನಿಷಿದ್ಧ, ಅದು ಕೊಡಬಾರದು. ಮಾಷ ಅನ್ನೋದು ಯಾಕೆ ಪಿತೃಗಳಿಗೆ ಉದ್ದಿನ ಬೇಳೆ ಬಂತು ಅಂತ ಹೇಳುವಾಗ ನಿರ್ಣಯಕ್ಕಾಗಿ ಹೇಳ್ತಾ ಇದ್ದಾರೆ, ವಿನಾ ಮಾಶ್ಯೇಣೆಯ ಶ್ರಾದ್ದಂ ಕೃತಮಪಿ ಅಕೃತಂ ಭವೇತ್. ಉದ್ದಿನ ಬೇಳೆ ಇಲ್ಲದೆ ನೀವು ಶ್ರಾದ್ದ ಮಾಡಿದ್ರಿ ಅಂದರೆ ಶ್ರಾದ್ದವೇ ಇಲ್ಲ. ಯಾಕೆ ಅಂದರೆ ಹಿಂದಿನ ಯುಗಗಳಲ್ಲಿ ಪಿತೃಕಾಲಕ್ಕೆ ಪಿತೃಗಳ ಉದ್ದೇಶ ಮಾಡಿಕೊಂಡು ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ಬಲಿಯನ್ನು ಕೊಡ್ತಿದ್ರಂತೆ, ಮಾಂಸವನ್ನು ಇಡ್ತಿದ್ರಂತೆ ಹಿಂದಿನ ಯುಗಗಳಲ್ಲಿ. ಹಾಗಾಗಿ ಆ ಮಾಂಸವನ್ನು ಕಲಿಯುಗದಲ್ಲಿ ನಿಷಿದ್ಧ ಮಾಡಿದ್ದಾರೆ. ಅದರಲ್ಲೂ ವಿಪ್ರರು ಅದನ್ನು ಬಳಸಲೇಬಾರದು. ಹಾಗಾಗಿ ಆ ಮಾಂಸ ಸದೃಶಂ ಮಾಷಃ, ಆ ಮಾಂಸಕ್ಕೆ ಸಮವಾಗಿರ್ತಕ್ಕಂಥದ್ದಪ್ಪ ಈ ಉದ್ದಿನ ಬೇಳೆ. ಹಾಗಾಗಿ ಕಲಿಯುಗದ ಹಾಗೆ ಅಂತೇಳಿ ಅದು ಮಾಂಸ ಅಲ್ಲ, ಅದಕ್ಕೆ ಸಮಾನ, ಅದ್ರ ಪ್ರತ್ಯರೂಪವಾಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಮಾಡಬೇಕು. ಶ್ರಾದ್ದ ಮಾಡ್ತೀವಿ, ಶ್ರಾದ್ದದ ದಿನ ತುಂಬ ದೊಡ್ಡ ನಿಯಮ ಏನು ಅಂತಂದರೆ ಅವತ್ತು ಮನೆಯಲ್ಲಿ ಘಂಟಾನಾದ ಮಾಡೋಂಗಿಲ್ಲ. ಮನೆ ಮುಂದೆ ಬರೀ ನೀರು ಹಾಕಬೇಕು ಹೊರತು ರಂಗೋಲಿ ಹಾಕೋಗಿಲ್ಲ, ತೋರಣ ಇರೋ ಹಾಗಿಲ್ಲ. ಈ ರೀತಿ ಎಲ್ಲ ಇದೆ. ನಾವೆಲ್ಲ ಮಾತಾಡ್ತೀವಲ್ಲ, ಅಕಸ್ಮಾತ್ ಬಟ್ಟೆ ತೊಗೊಂಡ್ಬರ್ತಾ ಇರ್ತೀವಿ, ನಮ್ಮ ಬಟ್ಟೆ ಹೊಸ್ಲ ಮೇಲೆ ಬೀಳೋ ಹಾಗಿಲ್ಲ ಅಂತ. ಆದರೆ ಶ್ರಾದ್ದದ ದಿನ ನಿರ್ಣಯಕ್ಕಾಗಿ ಹೇಳಿದ್ದಾರೆ, ಶ್ರಾದ್ದದ ದಿನ ಹೊಸಲನ್ನು ಹಾಗೆ ದಾಟಬಾರದು, ಒಂದು ಬಟ್ಟೆ ಹಾಕಿ ದಾಟಬೇಕು, ಅದಕ್ಕೆ ಶ್ರಾದ್ದ ಅಂತಂದು ಕರೆದ್ರು ಅಂತ. ಈ ರೀತಿ ಎಲ್ಲಿ ಗಂಟೆನಾದ ಇರುತ್ತೆ ಆ ಗಂಟಾನಾದ ಕಂಡ್ರೆ ಆ ಪಿತೃಗಳಿಗೆ ಭಯ ಅಂತ, ಅವರು ಹೊರಟು ಬಿಡ್ತಾರಂತೆ. ಶ್ರಾದ್ದ ಮಾಡಿದ್ರು ಕೂಡ ಅಲ್ಲಿ ಪ್ರಯೋಜನ ಇಲ್ಲ. ಆದರೆ ಇವತ್ತು ಮಠದಲ್ಲಿ ಬರ್ತೀವಪ್ಪ, ಮಂಗಳಾರತಿ ಆಗುತ್ತೆ, ಏನು ಮಾಡಬೇಕು ಅಂದರೆ ಇದು ದೇವತಾ ಸನ್ನಿಧಾನ, ಭಗವತ್ ರೂಪದ ಸನ್ನಿಧಾನ, ರಾಯರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಬ್ರಾಹ್ಮಣರ ವಿಶೇಷ ಸನ್ನಿಧಾನ ಇರೋದಕ್ಕೆ ಇಲ್ಲಿ ಆ ದೋಷವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನದಿ ತೀರದಲ್ಲಿ ಅನೇಕ ದೇವಾಲಯಗಳಲ್ಲಿ ತಟಗಳಲ್ಲಿ ಆ ಥರ ಆದರೂ ತೊಂದರೆ ಇಲ್ಲ. ಆದರೆ ಮನೆಯಲ್ಲಿ ಘಂಟಾನಾದ ಮಾಡಬಾರ್ದು. ಆ ದಿನ ಕುಂಕುಮವನ್ನು ಯಾವುದೋ ಒಂದು ಲಾಂಛನವನ್ನು ಇಟ್ಕೊಂಡು ತಿಲಕವನ್ನು ಇಟ್ಕೊಂಡು ಶ್ರಾದ್ದ ಮಾಡಿದ್ರೆ ಗಂಡಸರು ಆ ತಿಲಕವನ್ನು ನೋಡಿದ್ರೆ ಪಿತೃಗಳಿಗೆ ದುಃಖ ಆಗುತ್ತೆ. ಹಾಗಾಗಿ ಕೇವಲ ಗೋಪೀಚಂದ್ರ ಊರ್ಧ್ವಪುಂಡ ಧಾರಣೆ ಮಾತ್ರ ಮಾಡಬೇಕು. ಬೇರೆ ಯಾವುದೇ ರೀತಿಯ ಪ್ರತಿದಿನ ಒಬ್ಬರಿಗೆ ಅಭ್ಯಾಸ ಇರುತ್ತೆ. ಆ ಮುದ್ರೆ ಡಬ್ಬಿ ಜೊತೆಗೆ ಕುಂಕುಮನೂ ಇಟ್ಕೊಂಡ್ಬಿಟ್ಟಿರ್ತಾರೆ. ಮುದ್ರೆ ಇಟ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಕುಂಕುಮ ಇಟ್ಕೊಂಡೇ ಹೋಗ್ಬೇಕು ಅಂತ. ಆ ರೀತಿ ಎಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಂಗವಲ್ಲಿ ಇಲ್ಲ, ಆದರೆ ಈ ಮುತ್ತೈದೆ ಶ್ರಾದ್ದಕ್ಕೆ ರಂಗವಲ್ಲಿ ಹಾಕಿರಿ ಅಂತ ಕೂಡ ಹೇಳ್ತಾ ಇದ್ದಾರೆ ದೇವರ ಸ್ಮೃತಿಕಾರರು ಅಂತ. ತ್ರಯೋದಶಿ ಶ್ರಾದ್ದದ ಬಗ್ಗೆ ಹೇಳ್ತಾ ಇದ್ದಾರೆ. ತ್ರಯೋದಶಿ ದಿನ ಮಕಾ ನಕ್ಷತ್ರ ಬರುತ್ತೆ, ಬಹಳ ಅಪರೂಪ, ಒಂದು 3-4 ವರ್ಷಕ್ಕೊಮ್ಮೆ ಬರುತ್ತೆ ಮಕಾ ತ್ರಯೋದಶಿ ಅಂತಲೇ. ತ್ರಯೋದಶಿ ಇಲ್ಲದಿದ್ರೆ ಆ ಮಕಾ ನಕ್ಷತ್ರ ಹಿಂದಿನ ದಿನ ಅಂದರೆ ದ್ವಾದಶಿ ಅಥವಾ ಚತುರ್ದಶಿ ದಿನ ಇರುತ್ತೆ. ಆ ಮಕಾ ನಕ್ಷತ್ರ ಅಂದರೆ ಈ ಪಿತೃಪಕ್ಷದಲ್ಲಿ ಬರ್ತಕ್ಕಂಥ ಮಕಾ ನಕ್ಷತ್ರದ ದಿನ ಪಿತೃಗಳಿಗೆ ಏನಾದರೂ ಆ ಕಾರ್ಯವನ್ನು ಮಾಡಿದ್ರೆ ಅತ್ಯಂತ ಪ್ರೀತರಾಗ್ತಾರೆ, ತುಂಬ ಫಲಪ್ರದ. ತರ್ಪಣವಾದರೂ ಕೊಡಬೇಕು, ಇಬ್ಬರು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸ್ಬೇಕು. ಅದರಿಂದ ಏನು ಪುಣ್ಯ ಅಂತಂದರೆ 500 ವರ್ಷಗಳ ಕಾಲ ಪಿತೃಶ್ರಾದ್ದ ಮಾಡಿದ್ರೆ ಏನು ಫಲ, ಆ ಫಲ ಒಂದು ಮಕಾ ನಕ್ಷತ್ರ ದಿನ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸರ್ವಪಿತೃ ಅಮಾವಾಸ್ಯೆ ಅಂತ ಬರುತ್ತೆ. ಹಿಂದೆ ಹೇಳಿದ ಹಾಗೆ ಅಮಾವಾಸ್ಯೆ ಏನಿದು? ಆಮ ಅಂತಂದ್ರೆ ಜೊತೆಗೆ ಅಂತ, ವಾಸ ಅಂತಂದ್ರೆ ವಾಸ ಮಾಡೋದು, ಇಬ್ಬರು ಒಟ್ಟಿಗೆ ಜೊತೆಗೆ ವಾಸ ಮಾಡೋದು. ಚಂದ್ರ ಮತ್ತು ಸೂರ್ಯರು ಇಬ್ಬರು ಒಟ್ಟಿಗೆ ವಾಸ ಮಾಡೋ ದಿನನೇ ಅಮಾವಾಸ್ಯೆ. ಚಂದ್ರನಿಗೆ 15 ಕಳೆಗಳಿವೆ. ಇವತ್ತು ಒಂದು ಕಳೆ ಹೋಯ್ತು ಅವ್ರಿಗೆ, ನೆನ್ನೆ ಹುಣ್ಣಿಮೆ ಅಲ್ವಾ, ದೇವತೆಗಳು ಒಂದೊಂದೇ ಕಳೆ ಕಿತ್ಕೋತಾರೆ. ಅಮಾವಾಸ್ಯೆ ದಿನ ಒಂದೇ ಒಂದು ಕಡೆ ಉಳಿಯುತ್ತೆ. ಆ ಅಮಾವಾಸ್ಯೆ ಸುಷುಮ ಅಂತ ಅದಕ್ಕೆ ಹೆಸರು, ಸುಷಮ ಅಂತ ಆ ಕಳೆ ಉಳಿಯುತ್ತೆ. ಆ ಕಳೆ ಸೂರ್ಯನೊಂದಕ್ಕೆ ಸೇರೋ ದಿನ ಅಮಾವಾಸ್ಯೆ ಅಂತ ಕರೆದಿದ್ದಾರೆ. ಅವತ್ತು ದೇವತೆಗಳು, ಗಂಧರ್ವರು, ಪಿತೃಗಳು ಕಾಯ್ತಾ ಇರ್ತಾರೆ. ಈ ಜೀವಿ ದೇವಋಣ,
ಪಿತೃ ಋಣ, ಆಚಾರ ಋಣ, ಋಷಿ ಋಣದಿಂದ ಏನಾದರೂ ಮುಕ್ತನಾಗಲಿಕ್ಕೆ ಕಾರ್ಯ ಮಾಡ್ತಾನ ಅಂತ ಮಾಡಿದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ವೈವಸ್ವತಿ ಗಜಚ್ಛಾಯ ಯೋಗ ಅಂತ ಬರುತ್ತೆ. ಈ ಗಜಚ್ಛಾಯ ಯೋಗ ಮಕಾ ನಕ್ಷತ್ರ ತ್ರಯೋದಶಿ ದಿನದಲ್ಲಿ ಸೂರ್ಯ ಹಸ್ತ ನಕ್ಷತ್ರದಲ್ಲಿದ್ದರೆ ಆ ದಿನ ಮಹಾಯೋಗ. ಅವತ್ತು ನೀವು ನೋಡಿ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ 100 ಗ್ರಹಣಗಳಿಗೆ ಸದೃಶವಾದಂಥ ಪುಣ್ಯ ಬರುತ್ತೆ. 1000 ಗ್ರಹಣದಲ್ಲಿ ಪಿತೃಶ್ರಾದ್ದ ಮಾಡಿದಂಥ ಅಂದರೆ ಫಲಪ್ರದವಾಗಿ ಪಿತೃ ಕಾರ್ಯ ಯಾವತ್ತಿರುತ್ತೋ ಅವತ್ತು ಪಿಂಡ ಪ್ರದಾನ ಇಲ್ಲ ಅಂತ, ಬರೀ ತರ್ಪಣ. ಯಾವ ಪಿತೃ ಕಾರ್ಯದಿಂದ ಫಲಾಪೇಕ್ಷೆಯನ್ನು ಪಡಿತೀವೋ ಆ ದಿನ ಪಿಂಡ ಪ್ರದಾನ ಇರೋದಿಲ್ಲ. ಅವತ್ತು ಕೇವಲ ತರ್ಪಣ ಮಾತ್ರ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಮಾಡಬೇಕು ಅಂಥ ದಿನಗಳಲ್ಲಿ ಬ್ರಾಹ್ಮಣರನ್ನು ಕರೆದು ವಸ್ತ್ರದಾನವನ್ನು ಮಾಡಿ ಆಮ ಪದಾರ್ಥಗಳು ಅಂದರೆ ಹಸಿ ಪದಾರ್ಥಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತರಕಾರಿ ಮೊದಲಾದ ಪದಾರ್ಥಗಳು, ಹಾಲು, ಮೊಸರು ಇದನ್ನೆಲ್ಲ ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತರ್ಪಣ ಕ್ರಮ, ತರ್ಪಣ ಕೊಡಬೇಕು ಅಂತಿದೆ. ಯಾವಾಗ ಕೊಡಬೇಕು? ಕಾಲಶ್ರಾದ್ದ ಮಾಡ್ತೀರಾ. ಧರ್ಮ ಏನು ಹೇಳ್ತಿದೆ ಅಂತಂದ್ರೆ, ಸೂರ್ಯೋದಯ ಬೆಳಗ್ಗೆ 6 ಗಂಟೆ ಇದೆ ಅಂತ ಅನ್ಕೊಳ್ಳಿ. 10:36 ಅಥವಾ 10:34 ಈ ಥರ ಇರುತ್ತೆ. 10:34ರಿಂದ 11:34ವರೆಗೆ ಕುತಪ ಕಾಲ ಅಂತ ಕರೆದಿದ್ದಾರೆ. ಕು ಅಂತಂದ್ರೆ ಭೂಮಿ ಅಂತ, ತಪ ಅಂತಂದ್ರೆ ಬಿಸಿ. ಸೂರ್ಯನ ಕಿರಣ 6 ಗಂಟೆಗೆ ಬಿದ್ದಿದ್ರು, ಸೂರ್ಯ 6 ಗಂಟೆಗೆ ಉದಯಿಸಿದ್ರು, ಭೂಮಿ ಬಿಸಿ ಆಗೋದಕ್ಕೆ ಆ ಒಂದು ಜಾವದ ಮೇಲೆ 1.5 ಗಂಟೆ ಬೇಕಂತೆ. ಅಂದರೆ 4.25 ತಾಸು ಬೇಕು ಭೂಮಿ ಬಿಸಿ ಆಗೋಕ್ಕೆ. ಭೂಮಿ ಬಿಸಿ ಆಗದ ತನಕ ಪಿತೃಗಳಿಗೆ ತೃಷೆ ಅನ್ನೋದು ಉತ್ಪತ್ತಿ ಆಗಲ್ಲ. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಸೂರ್ಯೋದಯಕ್ಕೆ ಮುಂಚೆನೆ ಮಾಡಿಬಿಡ್ತೀನಿ ಅಂದರೆ ಅದಕ್ಕೆ ಫಲ ಇಲ್ಲ ಅಂತ ಹೇಳಿದ್ದಾರೆ. ಆ ಕಾಲದಲ್ಲೇ ಮಾಡಬೇಕು. ಆದರೆ ಇವತ್ತು ಎಷ್ಟೋ ಧರ್ಮಗಳು ಹೊಸದಾಗಿ ಧರ್ಮಾಚರಣೆ ಮಾಡೋದು ಬೇಡ. ಇವತ್ತು ನಾವು ನೋಡ್ತಿರ್ತೀವಿ, ಆ ಹಬ್ಬ ಇದೆ, ಆ ಹಬ್ಬನ ಆ ರೀತಿಯಲ್ಲಿ ಆಚರಣೆ ಮಾಡಬೇಕು, ಅದಕ್ಕೆ ಏನೇನೋ ತರಬೇಕು ಮಾಡಬೇಕು ಅಂತ ಹೊಸದನ್ನು ರೂಢಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಹಿರಿಯರು ಮಾಡಿದಂಥ ಕಾರ್ಯವನ್ನು ಉಳಿಸ್ಕೊಂಡು ಹೋದರೆ ಸಾಕು. ಹಾಗಾಗಿ ಆ ಕೃತಪಕಾಲದಲ್ಲೇ ಮಾಡಬೇಕು ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ನಿರ್ಣಯವನ್ನು ಕೊಟ್ಟರು. ಪೂರ್ವಾಂಗ ಕ್ರಿಯೆಯನ್ನು ಮಾಡಬೇಕಂತೆ. ಸೂರ್ಯ 6 ಗಂಟೆಗೆ ಉದಯಿಸಿದ ಅಂತಂದ್ರೆ 10:30 ಅಷ್ಟೊತ್ತಿಗೆ ಆ ಕುತಪಕಾಲ ಪ್ರಾರಂಭ ಆಯಿತು. 10:30ಗೆ ಬ್ರಾಹ್ಮಣರು ಬರಬೇಕು. ಆ ಬ್ರಾಹ್ಮಣ ಪೂರ್ವಾಂಗ ಕ್ರಿಯೆಯನ್ನು ಮಾಡಬೇಕಂತೆ 11:30 ತನಕ, 1 ಗಂಟೆಗಳ ಕಾಲ. ಮತ್ತು ಪಿಂಡ ಪ್ರದಾನ ಯಾವಾಗ ಮಾಡಬೇಕು ಅಂದ್ರೆ 11:30ರಿಂದ 12:30 ತನಕ ಮಾಡಬೇಕಂತೆ. ಆ ಕಾಲದಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಅದಕ್ಕೆ ರೋಹಿಣಿ ಕಾಲ, ಕುತಪ ಕಾಲ, ಗಂಧರ್ವ ಕಾಲ ಅಂತ ಈ ರೀತಿ ಇದೆ. ಆ ಗಂಧರ್ವ ಕಾಲದೊಳಗೆ ಶ್ರಾದ್ದ ಮುಗಿಸ್ಬೇಕು. ಅಂದರೆ 12:30, 1 ಗಂಟೆ ಒಳಗೆ ಮುಗಿಸ್ಬೇಕು. 1 ಗಂಟೆಗೆ ಎಷ್ಟೋ ಜನ ಪ್ರಾರಂಭ ಮಾಡಿ 2 ಗಂಟೆ 3 ಗಂಟೆ ತನಕ ಮಾಡಿ ಬ್ರಾಹ್ಮಣ ಉಪವಾಸದಲ್ಲಿದ್ದರೆ ಆ ಶ್ರಾದ್ದಕ್ಕೆ ಪ್ರಯೋಜನ ಇಲ್ಲ ಅಂತ ಈ ರೀತಿ ಹೇಳಿದ್ದಾರೆ. ತ್ರಿಕಾಲ ನಂತರ ಅಂದ್ರೆ ರೋಹಿಣ ಕಾಲ, ಕೃತಪ ಕಾಲ, ಗಂಧರ್ವ ಕಾಲ ಅಂತ ಶ್ರಾದ್ದವನ್ನ ಮಾಡಿ ತದನಂತರದಲ್ಲಿ ತರ್ಪಣ ಕೊಡೋದು ಒಂದು ಆ ಕ್ರಿಯೆ ಇದೆ. ತರ್ಪಣವನ್ನು ಯಾವಾಗ ಕೊಡಬೇಕು ಅಂತ ಹೇಳುವಾಗ ಹೇಳ್ತಾ ಇದ್ದಾರೆ. ಯಾವಾಗ ಕೊಡಬೇಕು ತರ್ಪಣ ಅಂತಂದ್ರೆ ಮಾರನೇ ದಿನ ಕೊಡಬೇಕಂತ. ಪರೇಹನಿ ತರ್ಪಣ ಅಂತ. ಪರೇಹನಿ ಮಾರನೇ ದಿನವೇ ಕೊಡಬೇಕು. ಇಲ್ಲ ಅದೇ ದಿನ ಕೊಡ್ತೀನಿ, ನಂಗೆ ಮಾರನೇ ದಿನ ಅನುಕೂಲ ಇಲ್ಲ ಅಂದ್ರೆ ಏನು ಮಾಡಬೇಕು ಅಂತಂದ್ರೆ, ಬ್ರಾಹ್ಮಣರು ಭೋಜನ ಮಾಡಿ ಆ ಬ್ರಾಹ್ಮಣ ಮನೆಯಿಂದ ಹೊರಗೆ ಹೋದ್ಮೇಲೆ ಆಮೇಲೆ ತರ್ಪಣ ಕೊಡು. ಬ್ರಾಹ್ಮಣನ ಇಟ್ಕೊಂಡು ಏನಾದ್ರು ತರ್ಪಣ ಕೊಟ್ರೆ ಅದು ರಕ್ತ ಸದೃಶವಾಗುತ್ತೆ. ಪಿತೃಗಳಿಗೆ ರಕ್ತ ಕೊಡೋದಷ್ಟು ಪಾಪ ಅಂತ 46 ಜನ ಧರ್ಮಶಾಸ್ತ್ರಜ್ಞರು ಕೂಡ ಅದನ್ನು ಒಪ್ಪಿಲ್ಲ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಆದರೆ ಮಹಾಲಯದಲ್ಲಿ ತರ್ಪಣ ಕೊಡಬೇಕಲ್ಲ, ಅದು ಹೇಗೆ ಅಂದರೆ ಇವತ್ತು ನಾವು ಶ್ರಾದ್ದ ಮಾಡಿ ನಾಳೆ ದಿನ ಕೊಡಬೇಕಂದ್ರೆ ಅಲ್ಲ, ಶ್ರಾದ್ದ ಮಾಡಿ ನಂತರದಲ್ಲೇ ತರ್ಪಣ ಕೊಡಬೇಕು. ಎಲ್ಲ ದಿನ ಶ್ರಾದ್ದ ಮಾಡಿ ತರ್ಪಣ ಕೊಡ್ತೀವಿ. ಆದರೆ ಮಹಾಲಯದ ಅಮಾವಾಸ್ಯೆ ಬರುತ್ತಲ್ಲ, ಅಮಾವಾಸ್ಯೆ ದಿನ ಏನು ಹೇಳಿದ್ದಾರೆ ಅಂದರೆ, ಆ ದಿನ ಏನಾದ್ರು ಪಿಂಡ ಪ್ರದಾನವನ್ನು ಮಾಡ್ತೀವಿ ಅಂದರೆ ಮೊದಲು ತರ್ಪಣವನ್ನು ಕೊಟ್ಟು ತದನಂತರದಲ್ಲಿ ಪಿಂಡ ಪ್ರದಾನ ಮಾಡಿ ಅಂತ ಈ ರೀತಿಯಲ್ಲಿ ವಿಚಾರವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಮಾಸದಲ್ಲಿ 15 ದಿನಗಳು ಪ್ರೋಷ್ಠಪದಿ ಅಂತ ಕೇಳಿದ್ದೀವಿ. ಭಾಗವತವನ್ನು ಯಾಕೆ ಕೇಳಬೇಕು? ಒಬ್ಬ ರಾಜ ಇದ್ದ. ಆ ರಾಜ ತನ್ನ ಹೆಂಡತಿಯನ್ನು ಹೇಳಿದ್ರು, ನೋಡಿ
ಸಾತ್ವಿಕವಾದ ಭಾಗವತ ಪುರಾಣ ಇದೆ. ಪದ್ಮ ಪುರಾಣ ಭಾಗವತವನ್ನು ವರ್ಣನೆ ಮಾಡುವಾಗ ಹೇಳ್ತಾ ಇದೆ, ಯಾರು ಭಾಗವತ ಶ್ರವಣ ಮಾಡ್ತಾರೋ ಅವರಲ್ಲಿ ಇದ್ದಂಥ ಹಣಕಾಸು 10 ಪಟ್ಟು ಅಭಿವೃದ್ಧಿ ಆಗುತ್ತೆ. 10 ರೂಪಾಯಿ ನನ್ನ ಹತ್ರ ಅಂದ್ರೆ 100 ರೂಪಾಯಿ ಆಗುತ್ತಂತೆ ಭಾಗವತ ಕೇಳಿದ್ರೆ. ಅದಕ್ಕೆ ನೀವು ಹೋಗಿ ಯಾರಾದರೂ ಋಷಿ ಮುನಿಗಳ ಹತ್ರ ಹೋಗಿ ಭಾಗವತವನ್ನು ಶ್ರವಣ ಮಾಡಿ ಬಂದು ಆ ಪುಣ್ಯವನ್ನ ನನಗೆ ದಾರಿ ಎರೀರಿ ಅಂತ ಒಬ್ಳು ಹೆಂಡತಿ ಕೇಳಿದ್ರು. ಆ ರಾಜ ಆಯ್ತು ಹೋದ ಒಂದು 15 ದಿನ ಒಂದು ಕಾಡಲ್ಲಿ ಕೂತ ವ್ರತನಿಷ್ಠನಾದ. ಒಪ್ಪತ್ತು ಊಟ ಮಾಡ್ತಿದ್ದ, ರಾತ್ರಿ ಭಾಗವತವನ್ನು ಬೆಳಗ್ಗೆ ಎಲ್ಲ ಸಂಪೂರ್ಣ ಭಾಗವತವನ್ನು ಪಾರಾಯಣ ಮಾಡ್ತಿದ್ದ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡ್ತಿದ್ದ, ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡ್ತಿದ್ದ. ಎಲ್ಲ ಮಂತ್ರಗಳನ್ನು ಜಪ ಮಾಡಬೇಕು, ಬೆಳಗ್ಗೆ ಭಾಗವತವನ್ನ ಪಾರಾಯಣ ಮಾಡಬೇಕು. ಏನು ಪಾರಾಯಣ ಮಾಡಿದ್ದಾನೆ ಅದೆಲ್ಲ ಅನುವಾದ. ಈ ರೀತಿಯಲ್ಲಿ ಕ್ರಿಯೆಯನ್ನು ಮಾಡ್ತಾ ಇದ್ದ. ಸರಿ ಆಯ್ತು, ಎಲ್ಲ ಮುಗಿಸ್ದ. ಮೊದಲನೇ ಸರಿ ಹೋದ, ಮನೆಗೆ ಹೋದ. ಹೆಂಡತಿಗೆ ಬಹಳ ಖುಷಿ ಆಯ್ತು. ನೀವು ಭಾಗವತ ಕೇಳ್ತಿದ್ದ ಕಾಲಕ್ಕೆ ನಮ್ಮ ಈ ಸ್ವತ್ತು 10 ಪಟ್ಟು ಅಭಿವೃದ್ಧಿ ಆಗಿದೆ. ನನಗೆ 10 ಜನ ಮಕ್ಕಳಿದ್ದವ್ರು 100 ಜನ ಮಕ್ಕಳಾದರು. ರಾಜ್ಯದಲ್ಲಿದ್ದಂಥ ಜನರೆಲ್ಲರೂ ಕೂಡ ಸುಭಿಕ್ಷವಾಗಿದ್ದಾರೆ. ನೀವು ಇನ್ನೊಮ್ಮೆ ಹೋಗಿ ಭಾಗವತ ಕೇಳಬೇಕು. ದುರಾಸೆ ಬಂದ ಇದು ಈ ಹಣಕಾಸು ಇನ್ನೂ ಅಭಿವೃದ್ಧಿ ಆಗಬೇಕು, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಇನ್ನೊಮ್ಮೆ ಭಾಗವತ ಕೇಳಿ. ಅವನಿಗೆ ದುರಾಸೆ ಉತ್ಪತ್ತಿ ಜಾಸ್ತಿ ಆಯಿತು. ಇಲ್ಲ ಇಲ್ಲ, ನನ್ನ ಈ ರಾಜ್ಯ ವಿಸ್ತರಣವನ್ನ ಮಾಡಬೇಕು, ಮತ್ತೊಮ್ಮೆ ಹೋಗಿ ಭಾಗವತ ಕೇಳ್ತೀನಿ ಅಂತ ಮತ್ತೆ ಹೋದ. ಅದೇ ವ್ರತನಿಷ್ಠನಾದ. 3 ತಿಂಗಳು ಭಾಗವತವನ್ನು ಕೇಳೋದಂತ ಕೇಳದ. ಪುನಃ ಬಂದ, ಎಲ್ಲ ಅನುಕೂಲ ಆಯಿತು. ಹೆಂಡತಿ ಬಿಡಲೇ ಇಲ್ಲ. 2 ಸತಿ ಕೇಳಿ, ಇಲ್ಲ ನಮ್ಗೆ ಇನ್ನೂ ಬೇಕು, ನೀನು ಹೋಗಿ ಭಾಗವತವನ್ನು ಕೇಳು. 3ನೇ ಸತಿ ಅದೇ ರಾಜ ಬಂದ. ಭಾಗವತವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡದಂತೆ ಆ ಭಾಗವತವನ್ನು ಕೇಳ್ದ. ಆ ಋಷಿಗಳು ಯಾವಾಗಲೂ ಅಷ್ಟೇ ಹೊರಡೋ ಸಂದರ್ಭಕ್ಕೆ ನಮಸ್ಕಾರ ಮಾಡಿ ಕೇಳ್ತಿದ್ದಂತೆ, ಸ್ವಾಮಿ ನೀವು ಹೇಳಿದ್ರಲ್ಲ ಪದ್ಮಪುರಾಣೋಕ್ತವಾಗಿರ್ತಕ್ಕಂಥ ಆ ಏನು ಭಾಗವತ ಪುಣ್ಯ ಇದೆ ಅದನ್ನು ನನಗೆ ನೀವು ಅನುಗ್ರಹ ಮಾಡಬೇಕು, ಸಂಪತ್ತು ಬರಬೇಕು. 3ನೇ ಸತಿ ಭಾಗವತವನ್ನು ಕೇಳಿದ್ದಾನೆ, ಎದ್ದು ಹೋಗ್ಲೇ ಇರಬೇಕು. ಆ ಋಷಿ ಕೇಳ್ದ, ಅಲ್ಲ ರಾಜರೇ, ಭಾಗವತವನ್ನು ಕೇಳಿದ ತಕ್ಷಣ ಹೊರಟು ಬಿಟ್ಟಿದ್ರಿ, ಇವತ್ತು ಯಾಕೆ ಇಲ್ಲೇ ಕೂತಿದ್ದೀರಾ, ಹೋಗಿ ನಿಮ್ಮ ಸಂಪತ್ತೆಲ್ಲ ಅಭಿವೃದ್ಧಿ ಆಗಿರುತ್ತೆ. ಆ ರಾಜ ಅನ್ನಂತೆ 2 ಸತಿ ಭಾಗವತವನ್ನ ಫಲಾಪೇಕ್ಷೆಗೆ ಕೇಳಿದೆ. ಈ ಸತಿ ಭಾಗವತವನ್ನು ಕೇಳೋಣ ಅಂತ ಕೇಳಿದೆ. ಭಾಗವತವನ್ನು ಕೇಳಿ ನನಗೆ ಗೊತ್ತಾಯಿತು, ಪರಮಾತ್ಮನ ಮುಂದೆ ಈ ಐಶ್ವರ್ಯ ನಶ್ವರ, ಕೃಷ್ಣಾರ್ಪಣ ವಸ್ತು, ನಾನು ಇನ್ಮೇಲೆ ಇಲ್ಲಿ ಆಶ್ರಮದಲ್ಲೇ ಇರ್ತೀನಿ ಅಂತ. ಭಾಗವತದ ಫಲ ಏನು ಗೊತ್ತಾ? ಪರಮಾತ್ಮನಲ್ಲಿ ಮನಸ್ಸು ಯಾವತ್ತು ಹೋಗುತ್ತೆ ಅದು ಭಾಗವತದ ಫಲ. ಪರಮಾತ್ಮನಲ್ಲಿ ಮನಸ್ಸೋಗಿದೆ, ನಮ್ಮ ಪಿತೃಗಳನ್ನ ಸದ್ಗತಿ ಕೊಡಿಸ್ಬೇಕು, ಅಷ್ಟು ಮಾತ್ರ ಅಲ್ಲ, ನಾನು ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ಅದು ಮುಖ್ಯ ಉದ್ದೇಶ ಆಗಿದೆ. ಎಷ್ಟು ಒಂದು ಉತ್ತಮವಾದ ಸಂಪ್ರದಾಯ ಮಾಡಿಕೊಟ್ಟಿದ್ದಾರೆ ನೋಡಿ. 15 ದಿನ ಭಾಗವತ, 15 ದಿನ ಗರುಡ ಪುರಾಣ. ಮತ್ತೆ ಯಾಕಪ್ಪ ಗರುಡ ಪುರಾಣ ಕೇಳಿ ಬೇಸರ ಮಾಡ್ಕೋತೀರ ಅಂತ ಮತ್ತೆ ನವರಾತ್ರಿ 10 ದಿನ ಶ್ರೀನಿವಾಸ ಕಲ್ಯಾಣ. ಇದರಲ್ಲಿ ಒಂದು ಸ್ವಾರಸ್ಯ ಇದೆ ಅಂತಂದು. ಭಾಗವತ ಅದು ಕೃಷ್ಣನ ಕತೆ. ಭಾಗವತ ಪ್ರತಿಪಾದ್ಯನಾದ ಕೃಷ್ಣ ಅಲ್ಲಿದ್ದಾನೆ. ತದನಂತರ ಮಧ್ಯದಲ್ಲಿ ಪಿತೃಗಳ ತದನಂತರದಲ್ಲಿ ಮತ್ತೆ ಮಂಗಳ ಕಾರ್ಯ, ಕೃಷ್ಣನ ಇನ್ನೊಂದು ರೂಪವಾಗಿರತಕ್ಕಂಥ ಶ್ರೀನಿವಾಸ ದೇವರ ಕತೆ. ಅಂದ್ರೆ ಪಿತೃಗಳ ಮಧ್ಯದ ಪರಮಾತ್ಮನ ಮಧ್ಯದಲ್ಲೇ ಆ ಪಿತೃಗಳಿದ್ದಾರೆ ಅನ್ನೋದಕ್ಕೆ ಈ ಮಾಸವೇ ಸಾಕ್ಷಿ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಇದರೊಟ್ಟಿಗೆ ಸವ್ಯ ಅಪಸವ್ಯ ಮಾಲಾಕಾರದ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ. ಈ ಯಾಕೆ ಸವ್ಯ ಯಾಕೆ ಮಾಡಬೇಕು, ಅಪಸವ್ಯ ಯಾಕೆ ಮಾಡಬೇಕು, ನಿವೀತಿ ಅಂದ್ರೆ ಮಾಲಾಕಾರ ಇದನ್ನು ಯಾಕೆ ಮಾಡಬೇಕು? ಸವ್ಯದಲ್ಲಿ ಯಜ್ಞಗಳನ್ನೆಲ್ಲ ಸವ್ಯದಲ್ಲಿ ಮಾಡಬೇಕು. ದೇವತಾ ತರ್ಪಣವನ್ನು ಅದರಲ್ಲೇ ಕೊಡಬೇಕು. ಆ ದೇವತಾ ತರ್ಪಣ ಕೂಡ ಯಜ್ಞ. ಅಪಸವ್ಯದಲ್ಲಿ ಪಿತೃ ಯಜ್ಞವನ್ನು ಮಾಡಬೇಕು, ತರ್ಪಣ, ಪಿಂಡ ಪ್ರದಾನ ಇವೆಲ್ಲ. ನಿವೀತಿಯಲ್ಲಿ ಋಷಿಗಳ ಋಣವನ್ನ ಪರಿಹಾರ ಮಾಡ್ಕೋಬೇಕು. ಯಾಕೆ ಇದು ಬಂತು? ಕರೆಕ್ಟ್ ಅಲ್ವಾ? ಏನೋ ಒಂದು ಕಾರ್ಯ ಮಾಡಿದಾಗ ಯಾಕೆ ಈ ರೀತಿ ಬಂತು ಅಂತ ಹೇಳುವಾಗ ಗರುಡ ಪುರಾಣವೇ ತಿಳಿಸ್ತಾ ಇದೆ. ಬ್ರಹ್ಮದೇವರು ಮಂದಾರ ಪರ್ವತದಲ್ಲಿ ಒಂದು ಸಭೆ ಇಟ್ಕೊಂಡು ಒಂದು ಘೋಷವನ್ನು ಮಾಡ್ತಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ನೀವು ಯಾವ ರೀತಿ ಇದ್ದೀರಾ ಅದೇ ರೀತಿ ನನ್ನ ಮುಂದೆ ಪ್ರತ್ಯಕ್ಷ ಆಗಬೇಕು. ನೀವು ತಡವಾಗಿ ಬಂದರೆ ನಿಮಗೆ ಬ್ರಹ್ಮಹತ್ಯೆ ದೋಷ. ಬ್ರಹ್ಮದೇವರ ಮಾತನ್ನ ತಿರಸ್ಕಾರ ಮಾಡಿದ್ರೆ ಬ್ರಹ್ಮಹತ್ಯೆ ದೋಷ. ಅಷ್ಟೇ ಅಲ್ಲದೆ ಒಬ್ಬ ಬ್ರಾಹ್ಮಣ ಏನೋ ನಮಗೆ ಉಪದೇಶ ಮಾಡಿರ್ತಾನೆ, ಅದು ನಮಗೆ ವಿಹಿತವಾಗಿರೋ, ನಮಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗ. ಆ ಬ್ರಾಹ್ಮಣನ ಮಾತನ್ನ ತಿರಸ್ಕಾರ ಮಾಡಿ ನಡೆದ್ರು ಅವನನ್ನ ಕೊಂದಷ್ಟು ಪಾಪ, ಬ್ರಹ್ಮ ಹತ್ಯೆ ಬರುತ್ತೆ ಅಂತಿದೆ. ಹಸು ಬೀದಿಲಿ ಹೋಗ್ತಾ ಇದೆ,
ಜೋರಾಗಿ ಹಾರ್ನ್ ಮಾಡಿ ಹಸು ತಾನು ಹೋಗ್ತಿರೋ ದಾರಿಯನ್ನು ತಪ್ಪಿಸಿ ನಮಗಾಗಿ ಬೇರೆ ದಾರಿಯನ್ನು ಅದಕ್ಕೆ ನೂಕ್ಬಿಟ್ರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ. ದಾರಿ ಹೋಗ್ತಿರುವಂಥ ಹಸುಗೆ ಸುಮ್ಮನೆ ಹೊಡೆದ್ರೆ 100 ಜನ ಬ್ರಾಹ್ಮಣರನ್ನು ಕೊಂದಂಥ ಪಾಪ ಇದೆ. ಇಷ್ಟೆಲ್ಲ ಇದೆ. ಜಾವಕ್ಕೆ ಮಾಡುವೆ 1000 ತಪ್ಪನು, 1000 ಅಲ್ಲ ಕೋಟ್ಯಾಂತರ ತಪ್ಪು ಮಾಡ್ತಾ ಇದ್ವಿ. ಅದಕ್ಕೆ ಎಚ್ಚೆತ್ತು ಇರುಕಂಡೆ ಮನವೇ ಅಂತ ಗರುಡ ಪುರಾಣ ತಾನು ತಿಳಿಸ್ಕೊಡ್ತದೆ. ಈ ರೀತಿ ಬ್ರಹ್ಮದೇವರು ಹೇಳಿದ್ರು. ದೇವತೆಗಳೆಲ್ಲರೂ ಬಂದರು, ಈ ಬ್ರಹ್ಮ ಹತ್ಯೆಗೆ ನಾವು ಗುರಿ ಆಗ್ತೀವಿ. ತಾವು ಏನೇನು ಕಾರ್ಯ ಮಾಡ್ತಿದ್ರು ಆ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಆ ಮಂದರ ಪರ್ವತಕ್ಕೆ ಹೋದರು. ದೇವತೆಗಳೆಲ್ಲ ಹೇಗೆ ಬಂದರು ಅಂತಂದ್ರೆ ಸವ್ಯದಲ್ಲಿದ್ದಂತೆ ಸವ್ಯದಲ್ಲಿ ಬಂದರು. ಋಷಿಗಳೆಲ್ಲ ಮಾಲಾಕಾರವಾಗಿ ಹಾಕೊಂಡಿದ್ದಂತೆ ಮಾಲಾಕಾರವಾಗಿ ಬಂದರು. ಪಿತೃಗಳೆಲ್ಲ ಅಪಸವ್ಯದಲ್ಲಿದ್ದರಂತೆ, ಹೇಗಿದ್ರು ಹಾಗೆ ಬಂದ್ಬಿಟ್ರು. ಆಗ ಬ್ರಹ್ಮದೇವರು ಅಂದ್ರಂತೆ, ದೇವತೆಗಳೇ ನೀವೆಲ್ಲ ಸವ್ಯದಲ್ಲಿದ್ದೀರ, ಭೂಲೋಕದಲ್ಲೂ ನಿಮ್ಮನ್ನು ಸವ್ಯದಲ್ಲೇ ಉಪಾಸನೆ ಮಾಡಿ. ಋಷಿಗಳೆಲ್ಲರೂ ಮಾಲಾಕಾರವಾಗಿ ನೀವು ಬಂದಿದ್ದೀರಾ, ಮಾಲಾಕಾರವನ್ನು ಹಾಕ್ಕೊಂಡೇ ನಿಮ್ಮನ್ನ ಸೇವೆ ಮಾಡಿ. ಪಿತೃಗಳೆಲ್ಲ ನೀವು ಅಪಸವ್ಯದಲ್ಲಿದ್ದೀರಾ, ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಅಪಸವ್ಯದಲ್ಲೇ ಆಗಲಿ ಅಂತೇಳಿ ಬ್ರಹ್ಮದೇವರು ಅವರ ಅನುಗ್ರಹ ಮಾಡ್ತಾರೆ. ಈ ರೀತಿಯಲ್ಲಿ ವಿಚಾರ ಇದೆ. ಈ ಪಿತೃಕಾರ್ಯ ಇದಕ್ಕೆ ಶ್ರಾದ್ದ ಅಂತ ಕರೀತಾರೆ. ನೋಡಿ, ಪಿತೃಕಾರ್ಯದಲ್ಲಿ ಏನಾದರೂ ಲೋಪ ಆದರೆ ಏನಾಗುತ್ತೆ? ಪಿತೃಕಾರ್ಯ ಮಾಡೋ ಕಾಲಕ್ಕೆ ಭೂತ ಪ್ರೇತಗಳೆಲ್ಲ ಸುತ್ತಾ ಇರ್ತದೆ. ಆಗ್ನೇಯದಿಂದ ಅಪ್ರದಕ್ಷಿಣೆಯಾಗಿ ಸುತ್ತಾ ಇರ್ತದೆ ಪ್ರೇತಗಳು. ಆ ಪ್ರೇತಗಳು ನೋಡುತ್ತದೆ, ಇವನೇನಾದ್ರೂ ಲೋಪ ಮಾಡ್ತಾನ ಅಂತ ಕಾಯ್ತಾರೆ. ಯಾಕಂದ್ರೆ ಆ ಪ್ರೇತಗಳಿಗೆ ವಿಪರೀತ ದಾಹ, ಹಸುವು, ಆದ್ರೆ ಯಾವ ಇಂದ್ರಿಯಗಳು ಅದಕ್ಕಿಲ್ಲ. ಏನಾದ್ರು ತಿನ್ನೋಣ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಏನಾದ್ರು ಒಂದು ಪುಣ್ಯ ಇದ್ರೆ ಆ ಪುಣ್ಯವನ್ನು ತಿಂದಾಕ್ತಾರೆ ತಪ್ಪಾದ್ರೆ. ಅದಕ್ಕೇನೆ ಅನೇಕ ವಿಚಾರವನ್ನು ಹೇಳ್ತಾರೆ. ತರ್ಪಣವನ್ನು ಕೊಡ್ತೀವಿ, ನಮ್ಮ ಹಸ್ತದಲ್ಲಿ 5 ಅಗ್ನಿ ಇದೆ. ಅಂಗುಲ್ಯಾಗ್ರೆ ದೈವತೀರ್ಥಂ, ಅಂಗುಲ್ಯಾಗ್ರೆ ದೈವತೀರ್ಥ. ದೇವತೆಗಳಿಗೆಲ್ಲ ಹೀಗೆ ತರ್ಪಣ ಕೊಡಬೇಕು, ಯಾಕಂದ್ರೆ ಇಲ್ಲಿ ದೇವತೀರ್ಥ ಇದೆ. ಹೀಗೆ ಕೊಡುವಂಥದ್ದು ಪಿತೃತೀರ್ಥ. ಈ ತರ್ಜನೀಯ ಬೆರಳು, ಅಂಗುಷ್ಟ ಬೆರಳು ಈ ಎಲ್ಲಿ ಸೇರುತ್ತೆ, ಇಲ್ಲಿ ಪಿತೃತೀರ್ಥ ಉತ್ಪತ್ತಿ ಆಗುತ್ತೆ. ಇಲ್ಲೆಲ್ಲ ಉತ್ಪತ್ತಿ ಆಗೋದು, ಇಲ್ಲಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಹೀಗೆ ತೋರಿಸ್ಬಿಟ್ಟು ಆಮೇಲೆ ಇಡತಕ್ಕಂಥದ್ದು ಇವೆಲ್ಲ. ಇದು ಪಿತೃತೀರ್ಥ ಅಂತ ಕರೆದ್ರು. ಕನಿಷ್ಠಿಕ ಬೆರಳಿನ ಅಗ್ರಭಾಗ, ಇದು ಅಗ್ರಭಾಗ, ಇದು ಮೂಲ ಭಾಗದ ಇಲ್ಲಿ ಋಷಿ ತೀರ್ಥ ಇರುತ್ತೆ. ಅದಕ್ಕೆ ಋಷಿಗಳಿಗೆಲ್ಲ ಹೀಗೆ ತರ್ಪಣಬೇಕು. ನಾವು ಕೇಶವಾಯ ನಾರಾಯಣ ಸ್ವಾಮಿ ಆಚರಣೆ ಮಾಡ್ತೀವಿ, ತೀರ್ಥ ತಗೋತೀವಿ. ಇದು ಬ್ರಾಹ್ಮಿ ತೀರ್ಥ ಅಂತ. ಈ ಬ್ರಾಹ್ಮಿ ತೀರ್ಥದಿಂದಲೇ ಆಚರಣೆ ಮಾಡಬೇಕು. ಹಸ್ತ ಮಧ್ಯೆ ಅಗ್ನಿ ತೀರ್ಥಂ ಅಂತ ಹೇಳಿದೆ. ವೈಷ್ಣುದೇವ ಮಾಡಬೇಕು, ಯಾವುದೋ ಅಗ್ನಿ ಕಾರ್ಯ ಮಾಡಬೇಕು, ತುಂಬ ಅನೇಕ ವಿಚಾರಗಳಿದೆ. ಹಸ್ತ ಮಧ್ಯದಲ್ಲೇ ಮಂತ್ರಾಕ್ಷತೆಯನ್ನು ಹಾಕೊಂಡು ಆವಾಹನೆ ಮಾಡಬೇಕು ಅಂತಿದೆ. ಹೀಗೆ ತಗೊಂಡು ಈಗ ಮಾಡೋರಿಲ್ಲ, ಹಸ್ತ ಮಧ್ಯದಲ್ಲೇ ಹಾಕೊಂಡೇ ಆವಾಹನೆ ಮಾಡಬೇಕು ಅಂತ ಈ ರೀತಿ ವಿಚಾರವನ್ನು ಹೇಳ್ತಾರೆ. ಅಪಸವ್ಯ ತುಂಬ ಮುಖ್ಯವಾದದ್ದು. ಅದರ ವಿಚಾರ ತುಂಬ ವಿಸ್ತಾರವಾಗಿದೆ, ಅದನ್ನು ಹೇಳ್ತೀನಿ. ಶ್ರಾದ್ದಕ್ಕೆ ದರ್ಬೆ ಅನ್ನೋದು ತುಂಬ ಅವಶ್ಯಕ ಅಲ್ವಾ? ಯಾಕೆ ದರ್ಬೆಯನ್ನೇ ಬಳಸ್ತೀವಿ ಅಂತಂದರೆ, ಈ ಭೂಮಂಡಲವನ್ನ ನಿಮಗೆಲ್ಲ ಗೊತ್ತು, ಹಿರಣ್ಯಾಕ್ಷ ತನ್ನ ಈ ಸಮುದ್ರದ ಗರ್ಭದ ಒಳಗಡೆ ಬಚ್ಚಿಟ್ಟಿದ್ದ. ವರಾಹದೇವರು ಬಂದು ತಮ್ಮ ಕೋರೆ ದಾಡಿಯಲ್ಲಿ ಆ ಭೂಮಿಯನ್ನು ಇಟ್ಕೊಂಡು ಅವನನ್ನ ಸಂಹಾರ ಮಾಡಿ ಬಂದರು. ಅವರು ಹೋಗಿದ್ದು ಸಮುದ್ರದ ಒಳಗಡೆ. ಪ್ರಾಣಿಗಳು ನೀರಿನ ಒಳಗಡೆ ಹೋಗಿ ಮೇಲೆ ಬಂದ್ರೆ ಏನ್ ಮಾಡುತ್ತೆ? ಮೈ ಕೊಡುವುಕೊಳ್ಳುತ್ತಲ್ಲ. ಮೈ ಕೊಡುವುಕೊಂಡಾಗ ವರಾಹರೂಪಿಯಾದ ಪರಮಾತ್ಮ ಮೈ ಕೊಡುವುಕೊಂಡಾಗ ಆ ವರಾಹದೇವರ ಕೂದಲುಗಳು ಭೂಮಿಗೆ ಬಿತ್ತಂತೆ. ಆ ಕೂದಲುಗಳೇನೆ, ಆ ರೋಮಗಳೇನೆ ದರ್ಬೆ. ಮತ್ತೆ ಅವರ ದೇಹದಿಂದ ಬಿದ್ದಂತ ನೀರು, ಆ ನೀರೇನು ಬಿತ್ತು ಅದೇ ತಿಲಾನ. ಎಳ್ಳು ದರ್ಬೆ ಎರಡು ವರಾಹದೇವರಿಂದನೇ ಹುಟ್ಟಿದ್ದು. ಅದಕ್ಕೆ ಯಜ್ಞವರಾಹ ಅಂತ ಹೆಸರು. ಯಾವುದೇ ಯಜ್ಞ ಮಾಡ್ರಿ ದರ್ಬೆ ಮತ್ತೆ ಎಳ್ಳು ತಿಲ ಅನ್ನೋದು ತುಂಬ ಪ್ರಾಮುಖ್ಯತೆ. ಈ ದರ್ಬೆಯನ್ನ ಏಕದರ್ಬೆಯನ್ನು ಉಪಾಸನೆ ಮಾಡಿ, ಒಂದೇ ದರ್ಬೆಯಲ್ಲಿ ಪವಿತ್ರ ಮಾಡ್ಕೊಳ್ಳೋದು ಅಂತ. ದೇವರ ಪೂಜೆಯನ್ನು ಮಾಡುವಾಗ ಒಂದೇ ದರ್ಬೆಯಲ್ಲಿ ಪವಿತ್ರ ಮಾಡ್ಕೊಂಡು ಮಾಡಬೇಕು ಅಂತಿದೆ, ಅಥವಾ 2 ದರ್ಬೆಯಿಂದ ಮಾಡಬೇಕು. ಪಿತೃ ಕಾರ್ಯಕ್ಕೆ 3 ದರ್ಬೆಗಳು, ಯಜ್ಞವನ್ನ ಮಾಡುವಾಗ 4 ದರ್ಬೆಗಳನ್ನು ಹಾಕೊಂಡು ಮಾಡಬೇಕು ಅಂತಿದೆ. ಆ ಪವಿತ್ರವನ್ನ ಯಾವ ಕ್ರಮ ಇದೆ ಆ ಕ್ರಮ ಬಿಟ್ಟು ಬೇರೆ ಕ್ರಮದಲ್ಲಿ ಪವಿತ್ರವನ್ನ ಮಾಡಿದ್ರೆ ಮಾಡ್ತಕ್ಕಂಥ ಎಲ್ಲ ಕಾರ್ಯ ಕೂಡ ಆಭಿಚಾರಿಕ ಪ್ರಯೋಗ ಆಗುತ್ತೆ. ಮಾಟ ಮಂತ್ರ ಮಾಡ್ತಾರಲ್ಲ, ಅವಕ್ಕೂ ಪವಿತ್ರ ಬೇಕು. ನೀವು ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದು, ಅದನ್ನ ತಪ್ಪದಾರಿಯಲ್ಲಿ ಉಪಯೋಗಿಸ್ಕೊಂಡ್ರೆ ತಪ್ಪದು.
ನಮಗೆ ಅಗ್ರಭಾಗವನ್ನು ಒಳಗೆ ಹಾಕ್ತೀವಿ ಅಲ್ವಾ, ಅಗ್ರಭಾಗದಿಂದ ತಗೊಂಡು ನಾವು ಉತ್ಪತ್ತಿ ಮಾಡೋದನ್ನು. ದರ್ಬೆಯಲ್ಲೂ ಕೂಡ ದರ್ಬೆಯ ಅಗ್ರಭಾಗ ಬ್ರಹ್ಮದೇವರು, ದರ್ಬೆಯ ಮಧ್ಯಭಾಗ ವಿಷ್ಣು, ದರ್ಬೆಯ ಮೂಲ ಭಾಗದಲ್ಲಿ ರುದ್ರದೇವರು. ಹೇಗೆ ಅಶ್ವತ್ಥ ವೃಕ್ಷವನ್ನು ಅನುಸಂಧಾನ ಮಾಡ್ತೀವಿ ಇದು ಹಾಗೆ. ದರ್ಬೆಯನ್ನ ಕತ್ತರಿಸುವಾಗಿಲ್ವಂತೆ. ದರ್ಬೆಯನ್ನೇನಾದ್ರು ನಾವು ಕತ್ತರಿಸಿದ್ರೆ ಬ್ರಾಹ್ಮಣತ್ವ ನಾಶ ಆಗ್ತದೆ. ಹಾಗಾಗಿ ಅದನ್ನು ಕತ್ತರಿಸಲಿಕ್ಕೆ ಒಂದು ನಿಯಮ ಇದೆ. ಆ ನಿಯಮದಲ್ಲೇ ಮಾಡಬೇಕು ಅಂತ ಈ ರೀತಿಯಲ್ಲೆಲ್ಲ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ. ಪಿಂಡ ಸ್ಥಾಪನೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು? ಮೊದಲು ಪಿಂಡ ಪ್ರದಾನ ಮಾಡತಕ್ಕಂಥ ಜಾಗದಲ್ಲಿ ಗೋಮಯದಿಂದ ಶುದ್ಧ ಮಾಡಬೇಕು ಅಂತ ಹೇಳಿದೆ. ಆದರೆ ಅದು ಸಾಧ್ಯವಾಗದೇ ಇದ್ದರೆ ನೀರಿನಿಂದ ಶುದ್ಧ ಮಾಡಿ ಶ್ರಾದ್ದ ಮಾಡುವಂಥ ಜಾಗದಲ್ಲಿ ತಿಲವನ್ನು ಹಾಕಬೇಕಂತೆ. ದಕ್ಷಿಣಾಗ್ರವಾಗಿ, ಅಂದರೆ ಆ ತುದಿ ಇದೆಯಲ್ಲ ಅಗ್ರ, ಅದು ದಕ್ಷಿಣ ಅಗ್ರವಾಗಿ ಇರಬೇಕಂತೆ. ದಕ್ಷಿಣ ಅಗ್ರವಾಗಿ ಆ ದರ್ಬೆ ಇರಬೇಕು. ಅದರ ಮೂಲ ಭಾಗ ಉತ್ತರದಲ್ಲಿರಬೇಕು. ವಿಷ್ಣುಪಾದ ಯಾಗಿರಬೇಕು ಅಂತಂದ್ರೆ ಗಯಾ ಕ್ಷೇತ್ರದಲ್ಲಿ ಉತ್ತರಾಗ್ರವಾಗಿದೆಯಂತೆ. ಅಂದರೆ ಬೆರಳುಗಳು ಉತ್ತರವನ್ನು ನೋಡ್ತಿದ್ದಂತೆ ಗಯಾ ಕ್ಷೇತ್ರದ ವಿಷ್ಣುಪಾದ. ಹಾಗಾಗಿ ಉತ್ತರಾಗ್ರದಲ್ಲೇನೆ ಆ ವಿಷ್ಣುಪಾದ ಇರಬೇಕು ಅಂತ ಈ ರೀತಿ ಹೇಳ್ತಾ ಪುನಃ ದಕ್ಷಿಣಾಗ್ರವಾಗಿ ದರ್ಬೆಯನ್ನು ಹಾಕಬೇಕು ಅಂತೇಳಿ ಈ ರೀತಿ ಹೇಳ್ತಾ ಇದೆ. ಪಿಂಡವನ್ನ ಕಟ್ಟುವಂತ ಕಾಲಕ್ಕೆ ಆ ಪಿಂಡ ಒಡಿಬಾರದಂತ. ಪಿಂಡ ಒಡೆದ್ರೆ 1000 ಪಿತೃಯಜ್ಞ ಮಾಡಿದ ಗಾತ ಬರುತ್ತೆ. ಅಂದ್ರೆ 1000 ಸರಿ ಪಿತೃಯಜ್ಞ ಮಾಡಿರ್ತೀವಲ್ಲ, ಆ 1000 ಸಲಿ ಮಾಡಿದಂತ ಪಿತೃಯಜ್ಞದ ಫಲ ನಾಶ ಆಗುತ್ತೆ ಪಿಂಡ ಒಡೆದ್ರೆ. ಈ ರೀತಿ ಹೇಳ್ತಾ ಇದೆ. ಪೂರ್ತಿ ಹೆಸರು ಹೇಳಬೇಕು, ಪೂರ್ತಿ ಹೆಸರು ಗೋತ್ರವನ್ನು ಹೇಳಿದ ಮೇಲೆ ಪಿಂಡ ಇಡಬೇಕು. ಅಲ್ಲದೆ ಎಷ್ಟೋ ಜನ ಇರ್ತಾರೆ, ನಮ್ಮ ಅಪ್ಪನ ಹೆಸರು ವಾಸುದೇವ ಅಂತ ಇರುತ್ತೆ, ವಸಿಷ್ಠ ಗೋತ್ರ ಇರ್ತಾರೆ, ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಹೇಗೆ ತಲುಪುತ್ತೆ ಅಂದ್ರೆ ಅಪಸವ್ಯ ಮಾಡಿದ್ದಾಗ ಪಿತೃದೇವತೆಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಜೀವ ಅಪಸವ್ಯ ಯಾವಾಗ ಆಗುತ್ತೋ ಆ ಪಿತೃದೇವತೆಗಳು ಆಟೋಮೆಟಿಕ್ ಬರ್ತಾರೆ. ಅಪಸವ್ಯ ಮಾಡಿಕೊಳ್ಳದೆ ಸವ್ಯದ ಎಷ್ಟೋ ಸರಿ ಈಗ ಆಗೋಗುತ್ತೆ, ಸವ್ಯದಲ್ಲೇ ಮಾಡ್ತಿರ್ತಾರೆ. ಇಲ್ಲೇ ಒಂದ್ಸರಿ ಆಗೋಯ್ತು, ಆಚಾರ್ಯ ಸವ್ಯ ಅಪಸವ್ಯ ಹೇಳಕ್ ಮರ್ತೋಯ್ತು. ಯಾಕಂದ್ರೆ ಆಚಾರ್ಯ ಬಂದಿದ್ದು 12 ಗಂಟೆ, 12:30 ಶ್ರಾದ್ದ ಮುಗಿತು. ಅರ್ಧ ಗಂಟೆ ಶ್ರಾದ್ದ ಮಾಡಿಸೋ ಆಚಾರ್ಯ ಕೆಂಗೇರಿಲಿದ್ದಾರೆ, ನಿಮಗೆಲ್ಲ ಗೊತ್ತು. ಆಚಾರ್ಯ ಬಂದ್ರು ಎಲ್ಲ ಮುಗಿಸ್ಬಿಟ್ರು, ಸವ್ಯ ಇಲ್ಲ ಅಪಸವ್ಯ ಇಲ್ಲ. ಅಪಸವ್ಯ ಮಾಡದೇ ಇದ್ರೆ ಪಿತೃಗಳೇ ಬರಲ್ಲ, ಹತ್ತಿರದಲ್ಲಿ ಬರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅದು ಕೂಡ ಶ್ರಾದ್ದಘಾತವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಗೋತ್ರವನ್ನು ಹೇಳಿ ಆ ಪಿತೃಗಳನ್ನ ಹೆಸರು ಹೇಳಿದಾಗ ಆ ರೂಪದ ದೇವತೆಗಳ ಬಂದು ಅದನ್ನು ಸ್ವೀಕಾರ ಮಾಡ್ತಾರೆ. ಎಷ್ಟೋ ಜನ ಇದಾರಲ್ಲ ಅವರು ತಲುಪಲ್ವಾ ಅಂತಂದ್ರೆ ಅಪಸವ್ಯ ಮಾಡಿದಾಗ ನಮ್ಮ ಪಿತೃಗಳ ಭಾಗ ತೆಗೆದು ಅವರಿಗೇ ತಲುಪುತ್ತೆ ಅಂತ ಈ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಪಿತೃದೇವತೆಗಳು 7 ಜನ ಇದ್ದಾರಂತೆ. ಅದರಲ್ಲಿ 4 ಜನ ಕರ್ಮಜನ್ಮ, ಅವರಿಗೆ ಕರ್ಮಜನ್ಮ, ಅವರಿಗೆ ದಿವ್ಯ ದೇಹವೇ ಇರುತ್ತೆ. ದಿವ್ಯ ದೇಹ ಅಂದ್ರೆ ಯಾವ ರೂಪದಲ್ಲಿ ಇದ್ದಾರೆ ಗೊತ್ತಿಲ್ಲ. ಪಿತೃದೇವತೆಗಳು ಬರ್ತಾರೆ. ನಮ್ಮ ಪಿತೃಗಳ ದೇವತೆಗಳಲ್ಲ, ನಮ್ಮ ಪಿತೃಗಳನ್ನ ನೋಡ್ಕೊಳ್ತಕ್ಕಂಥವ್ರು ದೇವತೆಗಳು, ಪಿತೃದೇವತೆಗಳು. ನಮ್ಮ ಪಿತೃಗಳು ಯಾವತ್ತೂ ದೇವತೆಗಳಾಗಲ್ಲ. ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಯಾರೋ ಹೋಗ್ಬಿಟ್ರು, ನಮ್ಮ ಪಿತೃಗಳು ಹೋಗ್ಬಿಟ್ರು, ಅವ್ರಿಗೆ ನಮ್ಮ ವಿಚಾರ ಎಲ್ಲ ಗೊತ್ತಾಗುತ್ತಾ ಅಂತಂದ್ರೆ ಖಂಡಿತ ಗೊತ್ತಾಗಲ್ಲ. ಅವ್ರು ಸರ್ವಜ್ಞರಲ್ಲ. ಅವ್ರಿಗೆ ಏನು ಗೊತ್ತಾಗಬೇಕು ಅಷ್ಟೇ ಗೊತ್ತಾಗುತ್ತೆ ಹೊರತು ನಮ್ಮ ಜನ್ಮವನ್ನು ಅರ್ಥಕೊಳ್ಳಿಕ್ಕೆ ಆ ವಾಯುದೇವರಿಗೆ ಪರಮಾತ್ಮನಿಗೆ ಮಾತ್ರ ಸಾಧ್ಯ. ಹಾಗಾಗಿ ಹೇಳ್ತಾ ಇದ್ದಾರೆ, ಸುಕಾಲರು, ಆಂಗೀರಸರು, ಸುಸ್ವದರು, ಸೋಮಪರು ಅಂತ ಈ 4 ಜನ ಇದ್ದಾರೆ. ಇನ್ನು 3 ಜನ ಇದ್ದಾರೆ. ಅವ್ರು ಯಾರು ಅಂತಂದ್ರೆ ಅವ್ರು ಯಾವ ರೂಪವನ್ನು ಬೇಕಾದ್ರೂ ಧರಿಸ್ಕೋತಾರೆ. ಪಿತೃಕಾಲಕ್ಕೆ ಯಾವ ರೂಪದಲ್ಲಾದ್ರೂ ಬರ್ತಾರಂತೆ ಗೊತ್ತಿಲ್ಲ. ಅವರು ಕಾಮರೂಪಿ ಶ್ರೇಷ್ಠರು ಅಂತ ಕರೀತಾರೆ. ಅಂದ್ರೆ ಪಿತೃಯಜ್ಞದಲ್ಲಿ ಫಲ ಕೊಡ್ತಕ್ಕಂಥವ್ರು ಇವ್ರು 3 ಜನ. 7 ಜನ ಇದ್ದಾರೆ. ಅದರ 4 ಜನ ಮಕ್ಕಳ ಅಂದ್ರೆ ಯಾರು ಕರ್ತೃ ಇದ್ದಾನೆ ಅವನ ಶ್ರದ್ಧೆಯನ್ನು ನೋಡ್ಲಿಕ್ಕೆ ಬರ್ತಾರೆ. ಆದ್ರೆ ಅವ್ರು ಏನು ಅನುಗ್ರಹ ಮಾಡಲ್ಲ, ನಾವು ಕೊಟ್ಟಿದ್ದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ? ನಮ್ಮ ಪಿತೃಗಳು ಸಿಂಹ ಹುಟ್ಟುಬಿಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಈ ಪಿಂಡ ಆ ಸಿಂಹ ತಿನ್ನುತ್ತಾ ಅಂತಂದ್ರೆ ಹೇಗೆ ತಲುಪಿಸ್ತಾರೆ ಅಂತಂದ್ರೆ ಈ ಪಿತೃದೇವತೆಗಳು ಸೂರ್ಯನಿಗೆ ಕೊಡ್ತಾರೆ. ಸೂರ್ಯ ಏನು ಮಾಡ್ತಾನೆ ಅಂದ್ರೆ ಸೂರ್ಯ ಮಕ್ಕಳನ್ನು ನೋಡ್ತಿರ್ತಾನೆ, ಪಿತೃಗಳನ್ನು ನೋಡ್ತಿರ್ತಾನೆ. ಸೂರ್ಯ ನಾವಿಟ್ಟಂತ ಪಿಂಡವನ್ನ ಮಾಂಸವನ್ನಾಗಿ ಕನ್ವರ್ಟ್ ಮಾಡಿ ಆ ಸಿಂಹವಾಗಿದ್ರೆ ಕೊಡ್ತಾರೆ. ಆಕಳಾಗಿದ್ರೆ ಗೋಗ್ರಾಸವಾಗಿ ಕೊಡ್ತಾರೆ, ಮನುಷ್ಯರಾಗಿದ್ರೆ ಆಹಾರವಾಗಿ ಕೊಡ್ತಾರೆ. ಹಾಗಾಗಿ ಮಾಡಲೇಬೇಕು ರೀ ಅಂತ ಹೇಳ್ತಾ ಇದ್ದಾರೆ. ಆ ವೈರಾಜರು, ಅಗ್ನಿಷ್ಪಾತರು, ಬರಿಷದರು ಅಂತ ಈ 3 ಜನ ಕಾಮರೂಪಿಗಳು. ಅವರು ನಮ್ಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಪಿತೃದೇವತೆಗಳು ನೋಡ್ಕೋತಾ ಇರ್ತಾರೆ, ತುಂಬಾ ಎಚ್ಚರವಾಗಿರಬೇಕು. ಹಾಗಾಗಿ ಈ ರೀತಿ ಪಿತೃ ಕಾರ್ಯ ತಲುಪತ್ತೆ. ಇಲ್ಲ, ಖಂಡಿತವಾಗ್ಲೂ ಪಿತೃ ಕಾರ್ಯ ತಲುಪತ್ತಾ? ನಾವು ಮಾಡಿದ್ದವ್ರಿಗೆ ಹೇಗೆ ತಲುಪತ್ತೆ? ಪರಮಾತ್ಮ ಮತ್ಸ್ಯ ರೂಪವನ್ನು ತಗೊಂಡ. ಪರಮಾತ್ಮ ತಾಳದೇ ಇರೋ ರೂಪನೇ ಇಲ್ಲ.
ನೀವೆಲ್ಲ ಭಾಗವತ ಕೇಳಿದ್ರಿ, ಅದರ ಮತ್ಸ್ಯ ರೂಪವೂ ಬಂತು. 23 ಭಗವತ್ ರೂಪಗಳು. ಮತ್ಸ್ಯ ಕಣ್ಣೇ ಮಿಟಕ್ಸಲ್ಲ. ಮೀನಿಗೆ ಕಂಡ್ರಪ್ಪೆನೇ ಇಲ್ಲ. ಕಂಡ್ರಪ್ಪೆನೇ ಇಲ್ದಿರುವಂಥ ಜೀವಿ ಅದು. ಕಂಡ್ರಪ್ಪೆ ಇದೆಯಾ ಅದಕ್ಕೆ? ನೋಡಿ, ವಿಚಾರ ಮಾಡಿ. ತನ್ನ ಮಕ್ಕಳು ಎಷ್ಟು ಮಕ್ಕಳಾಗತ್ತೆ ಅಂತಂದರೆ 500, 1000, 2000 ಸಮುದ್ರದಲ್ಲಿ ಇರ್ತಕ್ಕಂಥ ಮೀನು 1,00,000 ಮರಿ ಆಗತ್ತಂತೆ ಒಟ್ಟಿಗೆ. 1,00,000 ಮರಿ ಆಗತ್ತೆ. ನೀವು ನೋಡ್ರಿ, ತಿಮಿಂಗಲದ ಸುತ್ತ ಲಕ್ಷಾಂತರ ಮರಿಗಳು. ಅದಕ್ಕೆ ಆಹಾರ ಎಲ್ಲಿಂದ ತರುತ್ತೆ ಅಂದರೆ ತಾಯಿ ಮೀನು ಒಮ್ಮೆ ಮಕ್ಕಳನ್ನ ನೋಡ್ಬಿಟ್ರೆ ಹೊಟ್ಟೆ ತುಂಬೋಗುತ್ತಂತೆ. ನೇತ್ರ ದರ್ಶನದಿಂದ ಮಕ್ಕಳು ಹೊಟ್ಟೆ ತುಂಬುತ್ತಂತೆ. ನಮ್ಮ ಅಮ್ಮ ನಾನು ನೋಡ್ತಿದ್ದಾಳೆ, ಏನು ತಿನ್ನಲ್ಲ ಅದು. ಆ ರೀತಿಯಲ್ಲಿ ಮಕ್ಕಳು ಮಾಡಿದಂಥ ಕಾರ್ಯವನ್ನ ಪಿತೃಗಳು ತೃಪ್ತಿ ಪಡ್ತಾರೆ, ಅವ್ರ ಹೊಟ್ಟೆ ತುಂಬೋಗುತ್ತೆ. ಆಮೆ ಇದೆ, 2 ಬಾವಿ ತಗೊಳ್ಳಿ, 2 ಬಾವಿ ತೊಳಿ, ಒಂದು ಆಮೆ ತಗೊಂಬನ್ನಿ. ಒಂದು ಆಮೆನ, ತಾಯಿ ಆಮೆನ ಒಂದು ಬಾವಿಲಿಡಿ, ಮಗು ಆಮೆನ ಇನ್ನೊಂದು ಬಾವಿಲಿಡಿ. ತಾಯಿ ಆಮೆ ಅನ್ಕೊಳ್ಳುತ್ತಂತೆ, ನನ್ನ ಮಗು ಹೊಟ್ಟೆ ತುಂಬಲಿ ಅಂದರೆ ಅಷ್ಟೇ ಅಂತ ಹೊಟ್ಟೆ ತುಂಬುತ್ತಂತೆ. ಸಮುದ್ರದ ದಡದಲ್ಲಿ ಆಮೆ ಏನು ಮಾಡುತ್ತೆ ಅಂದರೆ 5-6 ಗುಂಡಿ ತೋಡುತ್ತೆ. 5-6 ಗುಂಡಿಲಿ ಮಗು ಮೊಟ್ಟೆ ಇಡಲ್ಲ. ಯಾಕೆ ಅಂದರೆ ಅದು ಅನ್ಕೊಳ್ಳುತ್ತೆ, 5-6 ಗುಂಡಿ ತೋಡಿದ್ದೀನಿ, ಕಾಗೇನೋ ಹದ್ದುನೋ ಬರುತ್ತೆ, ಗುಂಡಿ ತೋಡಿದೆ, ಯಾವುದೋ ಇನ್ನೊಂದು ಪಕ್ಷಿ ಬಂದು ಗುಂಡಿ ತೋಡಿದೆ, ಇಲ್ಲಿ ಮೊಟ್ಟೆ ಇಲ್ಲ ಅಂದ್ಕೊಂಡು ಹೊಟ್ಟೋಗುತ್ತಂತೆ. ಅದೇನು ಮಾಡುತ್ತೆ, ಇನ್ನೊಂದು ಗುಂಡಿ ತೋಡುತ್ತೆ, 6ನೇ ಗುಂಡಿ ತೋಡಿ ಅಲ್ಲೆಲ್ಲ ಮೊಟ್ಟೆ ಹಾಕಿ ಮತ್ತೆ ಮರಳು ಮುಚ್ಚಿಬಿಡುತ್ತೆ. ಅದು ಮತ್ತೆ ಆ ಆಮೆ ಎಲ್ಲ ಹೊಟ್ಟೋಗುತ್ತೆ, ಬೇರೆ ದ್ವೀಪಕ್ಕೆ ಹೊಟ್ಟೋಗುತ್ತೆ. ಮೊಟ್ಟೆ ಹಾಕಿದ ಕಡೆ ಆಮೆ ಇರಲ್ಲ, ತಾಯಿ ಆಮೆ ಮೊಟ್ಟೆ ಹಾಕಿದ ಕಡೆ ಇರಲ್ಲ. ದೇವ್ರ ಸೃಷ್ಟಿ ನೋಡಿ ಎಂತ ವಿಚಿತ್ರ. ಹೊಟ್ಟೋಗುತ್ತೆ. ಹೊರಟೋಗಿ 3 ತಿಂಗಳು ಯಾವಾಗಲೂ ಆದ್ಮೇಲೆ ತಾಯಿ ಆಮೆ ಅನ್ಕೊಳ್ಳುತ್ತಂತೆ, ನಾನಿಟ್ಟ ಮೊಟ್ಟೆಗಳು ಒಡೆದಿದೆ, ನನ್ನ ಮರಿಗಳು ಹುಟ್ಟಿದೆ, ಅದು ಹೊಟ್ಟೆ ತುಂಬಲಪ್ಪ ದೇವರೇ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೊಟ್ಟೆ ತುಂಬುತ್ತೆ. ಆ ಮೊಟ್ಟೆ ಇಟ್ಟಿರುತ್ತಲ್ಲ, ಮೊಟ್ಟೆ ಹೊಡೆಯುತ್ತಲ್ಲ, ಸಮುದ್ರದ ದಡದಲ್ಲೇ ಇಟ್ಟಿರುತ್ತೆ. ಈ ಕೃಷ್ಣನ ಗುಡಿಯಿಂದ ರಾಯನ ಗುಡಿ ತನಕ ಅಷ್ಟೇ ಗ್ಯಾಪ್, ಸಮುದ್ರದ ಅಲೆಗೂ ಮೊಟ್ಟೆ ಇಟ್ಟಿರೋದಕ್ಕೂ. ದೇವರಿಂದ ಸೃಷ್ಟಿ ಮಾಡಿದ ನೋಡಿ. ಆ ಮರಳಲ್ಲಿ ದಾಟ್ಕೊಂಡು ನೀರು ಮುಟ್ಟೋ ಅಷ್ಟರಲ್ಲಿ ಕಾಗೆಗಳು ಬರುತ್ತೆ, ಹದ್ದುಗಳು ಬರುತ್ತೆ, ಚಿಕ್ಕ ಚಿಕ್ಕ ಗೊದ್ದಗಳು ಬರುತ್ತೆ, ಎಲ್ಲ ತಿಂದಾಕ್ಬಿಡುತ್ತೆ ಆಮೆಗಳನ್ನು. ಉಳಿಯೋದು 4-5. ಆ 4-5 ಆಮೆ 200 ವರ್ಷ 1000 ವರ್ಷ ಬದುಕುತ್ತೆ. ಅದಕ್ಕೆ ಒಂದು ಕತೆ ಬರುತ್ತೆ, ನಾವು ಧರ್ಮ ಕಾರ್ಯವನ್ನು ಮಾಡಬೇಕು. ಮುಂದೆ ಬರುತ್ತೆ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಬ್ಬ ಋಷಿ ಸುಮ್ಮನೆ ಒಂದು ತಟಾಕವನ್ನು ನಿರ್ಮಾಣ ಮಾಡಬೇಕು, ನಾನು ಪ್ರತಿನಿತ್ಯ ಸ್ನಾನ ಮಾಡಲಿಕ್ಕೆ, ಯಾಕಂದ್ರೆ ನದಿ ತುಂಬ ದೂರದಲ್ಲಿದೆ, ಹಾಗಾಗಿ ಒಂದು ತಟಾಕವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ತಾನು ಗುಂಡಿ ತೋಡೋದು. ಗುಂಡಿ ತೋಡದ ಬಾವಿ ಮಾಡೋಣ ಅಂತ ಅನ್ಕೊಂಡ, ಬಾವಿ ಮಾಡ್ಲಿಕ್ಕಾಗಲಿಲ್ಲ. ಸರಿ ಆಯ್ತು, ಅಲ್ಲಿ ಇಲ್ಲಿ ಇದ್ದಂಥ ಅಂತರ್ಜಲ ಬಂದು ನಿಲ್ತು, ಮಳೆ ಬಂದು ಸಂಗ್ರಹ ಆಗ್ತಿದ್ದ ನೀರು ನಿಲ್ತು. ಆ ಋಷಿ ಮೃತನ ಆಗ್ಬಿಟ್ಟ. ಮೃತನ ಆದ್ಮೇಲೆ ಆ ಊರಿನ ಜನ, ನದಿ ದೂರದಲ್ಲಿದೆ, ಈ ತಟಾಕದಲ್ಲಿ ಇರ್ತಕ್ಕಂಥ ನೀರು ಸಿಹಿಯಾಗಿದೆ ಅಂತ ನೀರನ್ನು ತಗೊಂಡ್ರು. ಆ ಋಷಿ ಆ ಕಾಲಕ್ಕೆ ನೀರು ಸ್ವಚ್ಛವಾಗಿರಲಿ ಅಂತ ಒಂದು ಆಮೆ ಬಿಟ್ಟಿದ್ದಂತೆ. 1000 ವರ್ಷ ಆಯ್ತು. 1000 ವರ್ಷ ನಂತರದಲ್ಲಿ ಯಾರೋ ರಾಜ ಬಂದ, ಈ ತಟಾಕ ತುಂಬಾ ಉತ್ತಮ ಕೆಲಸ ಮಾಡ್ತಾ ಇದೆ, ನೀರು ಕೊಡ್ತಾ ಇದೆ ಅಂತ ಅದಕ್ಕೆಲ್ಲ ಕಲ್ಲಿನ ಹಾಸಿಗೆ ಹಾಕದಂತೆ, ಮೆಟ್ಲು ಮಾಡೋದಂತೆ. 1000 ವರ್ಷ ಆದ್ಮೇಲೆ ಆ ಜಾಗಕ್ಕೆ ಅದೇ ಋಷಿ ಪುನಃ ಹುಟ್ಟಿ ಬಂದಿದ್ದಂತೆ. ಒಂದು ಬೊಕ್ಸೆ ನೀರು ತಗೊಂಡು ಕುಡಿದಂತೆ ದೇವತೆಗಳು ಬಂದು ಅವರಿಗೆ ಸ್ವರ್ಗಾರೋಹಣ ಮಾಡೋದಂತೆ. ಅವನು ಕೇಳಿದಂತೆ, ನಾನು ಏನು ಸಾಧನೆ ಮಾಡಿಲ್ಲ ಈ ಜನ್ಮದಲ್ಲಿ, ಒಂದು ಬೊಕ್ಸೆ ನೀರು ಕುಡಿದ ತಕ್ಷಣ ನನಗೆ ಸ್ವರ್ಗಾರೋಹಣ ಮಾಡ್ತಿದ್ದೀರಾ, ಹೇಗೆ? ಅದಕ್ಕೆ ಅವರು ಅಂದ್ರಂತೆ, 1000 ವರ್ಷದ ಹಿಂದೆ ನೀನು ಈ ತಟಾಕವನ್ನು ನಿರ್ಮಾಣ ಮಾಡಿದ್ರೆ 1000 ವರ್ಷದಲ್ಲಿ ಕೋಟ್ಯಾಂತರ ಜನ ಇದರ ಫಲವನ್ನು ಅನುಭವಿಸಿದ್ರು. ಆ ಫಲದ ಭಾಗವನ್ನು ನೀನು ಸ್ವೀಕಾರ ಮಾಡೋದಕ್ಕೆ ನಿನಗೆ ಮೋಕ್ಷ ಕೊಡ್ತಾ ಇದ್ದೀನಿ. ನೋಡಿದ್ರ ನಮ್ಮ ಧರ್ಮ ಕಾರ್ಯ, ನಾವು ಮಾಡುವಂಥ ಕಾರ್ಯ ನಮ್ಮಲ್ಲೇ ಪರ್ಯಾವಸಾನವಾಗಬಾರ್ದು ಅಂತೆ, ನಮ್ಮ ಮುಂದಿನವರು ಮಾಡಬೇಕು. ನಾವು ಧರ್ಮ ಕಾರ್ಯ ಮಾಡಿದ್ರೆ ಸಾಲದು, ನಮ್ಮ ಮಕ್ಕಳು ಮಾಡ್ತಿಲ್ವಾ, ಪ್ರೀತಿಯಿಂದ ಹೇಳಿ. 100 ಸರಿ ಹೇಳ್ರಿ, ಬೇರೆಯವ್ರ ಮಕ್ಕಳೇನ್ರಿ, ನಮ್ಮ ಮಕ್ಕಳೇ ತಾನೆ, 100 ಸರಿನೇ ಹೇಳಿ. ಮಾಡಲೇಬೇಕು ಧರ್ಮ ಕಾರ್ಯವನ್ನು ಬಿಡಬೇಡ. ಅವನ ಧರ್ಮದಾರಿಗೆ ತರದೇ ಇದ್ರೆ ಮಕ್ಕಳನ್ನ, ಅಂತ ಮಕ್ಕಳಿಂದ ಏನು ಪ್ರಯೋಜನ ಅಂತ ಹೇಳಿ ಗರುಡ ಪುರಾಣ ಹೇಳ್ತಾ ಇದೆ. ಈ ರೀತಿಯಲ್ಲಿ ತದನಂತರದಲ್ಲಿ ಇಷ್ಟೆಲ್ಲ ವಿಚಾರವನ್ನು ಹೇಳ್ತಾ ಗರುಡ ಪುರಾಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಗರುಡ ಪುರಾಣದ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ. ಎಲ್ಲ ಪುರಾಣವನ್ನ ಇಟ್ಕೊಂಡು ಗರುಡ ಪುರಾಣ ಎಂಥದ್ದು, ಅದರ ಶ್ರೇಷ್ಠತ್ವ ಎಂಥದ್ದು, ಗರುಡ ಪುರಾಣ ಯಾಕೆ ಕೇಳಬೇಕು ಅಂತ ಹೇಳಿ ಅದರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಅದನ್ನ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.